ಜಾಸ್ತಿ ಮಾಡಿದ್ರಂತ ನಿಜಾನ? ಕ್ಲಾರಿಟಿ ಕೊಡಿ ನೀವು. 5 ಜನರ ಜೊತೆ ರೊಮ್ಯಾನ್ಸ್ ಮಾಡಿದೀವಿ ಅಲ್ಪ ಸ್ವಲ್ಪ. ಕೊಟ್ಟಾಗ ಸೆಂಟ್ಸ್ ಕೊಡಲ್ಲಂತೆ. ಇಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು. ಏನಕ್ಕೆ ಎದುರಾದ್ರಿ? ಸೋರ್ಸ್ ಆಫ್ ಇನ್ಕಮ್ ಇರಲ್ಲ. ಪರ್ಫೆಕ್ಟ್ ಪಾರ್ಟ್ನರ್ ನ ಹುಡುಕೋದ್ರಲ್ಲಿ ಎಡವಿದ್ರ? ನಾನು ಸರಿ ಇರ್ಲಿಲ್ಲ ಅಲ್ಲ. ನಮ್ದು ಆಲ್ಮೋಸ್ಟ್ ಜನರೇಷನ್ ಚೇಂಜ್ ಅಲ್ಲ. ಸಾಕಷ್ಟು ಟ್ರೋಲ್ಸ್ ಗೆ ಗುರಿ ಆಗಿದ್ರಿ ಕೂಡ. ನೀನ್ ಕಚಡ ನನ್ ಮಗ ಅಂದ್ರೆ ಓಕೆ, ಅದೇ ನಮ್ಮ ಅಪ್ಪ ಅಮ್ಮಂಗೆ ಯಾರಾದ್ರೂ ಬೈದ್ರೆ ಅದ್ ಬೇರೆ ಆಗುತ್ತೆ. ಸಿನಿಮಾ ರಂಗಕ್ಕೆ ಯಾವಾಗ ಎಂಟ್ರಿ ಕೊಡ್ತೀರಾ? ಐ ಥಿಂಕ್ ಎವ್ರಿಥಿಂಗ್ ಕಮ್ಸ್ ವಿತ್ ಅ ಪ್ರೈಸ್. ಜನನ್ನ ಬಿಗ್ ಬಾಸ್ ಅಲ್ಲಿ ನೋಡಿ ಜಡ್ಜ್ ಮಾಡಬಾರ್ದು. ಕಂಟೆಂಟ್ ಕೊಡಕ್ಕೆ ಏನೋ ಮಾಡ್ತಾ ಇರ್ತೀವಿ, ಕಂಟೆಂಟ್ ಕೊಡ್ಬೇಕು. ಅದಿನ್ನ ನಂಗಿನ್ನೂ ಅರ್ಥ ಇಲ್ಲ ಅದೇನ್ ಕಂಟೆಂಟ್ ಕೊಡ್ತೀವಿ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮನೆ ರಾಣಿ, ಬಿಗ್ ಬಾಸ್ 100 ಜನ್ಮಕ್ಕೂ ಸೇರಿದಂತೆ ಒಂದ್ ಕಡೆ ಸೀರಿಯಲ್ಸ್, ಮತ್ತೊಂದ್ ಕಡೆ ರಿಯಾಲಿಟಿ ಶೋಗಳು, ಅದ್ರ ಜೊತೆಗೆ ಈಗ ವೆಬ್ ಸೀರೀಸ್, ಹಾಗೆ ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಸ್ನೇಹಿತ್ ಗೌಡ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಮಂಜುನಾಥ್. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಕಂಗ್ರಾಚುಲೇಷನ್ಸ್, ಹೊಸ ವೆಬ್ ಸೀರೀಸ್ ಎಲ್ಲ ರಿಲೀಸ್ ಆಗಿದೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ಜಾಸ್ತಿ ಮಾಡಿದ್ರಂತ ನಿಜಾನ? ಏನ್ ಜಾಸ್ತಿ ಕ್ಲಾರಿಟಿ ಕೊಡಿ ನೀವು. ನೀವು ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಜನರ ಜೊತೆ ರೊಮ್ಯಾನ್ಸ್ ಮಾಡಿದಿರಂತೆ? ಏನೋ ಮಾಡಿದೀವಿ ಅಲ್ಪ ಸ್ವಲ್ಪ. ಹೆಂಗಿತ್ತು ನಿಮ್ಮ ರೊಮ್ಯಾಂಟಿಕಲ್ ಒಂದು ವೆಬ್ ಸೀರೀಸ್? ಚೆನ್ನಾಗಿತ್ತು ಬ್ರೋ. ಅಂದ್ರೆ ನಾನು ಫಸ್ಟ್ ಟೈಮ್ ಈ ತರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು. ಕ್ಯಾರೆಕ್ಟರ್ ಹೆಸರು ಆರ್ಯನ್ ದೇವರಾಜ್ ಅಂತ. ಈಸ್ ಬಿಲಿಯನರ್ ಪ್ಲೇ ಬಾಯ್. ಬಿಲಿಯನರ್ ಪ್ಲೇ ಬಾಯ್ ಅಂದ್ರೆ ಫಸ್ಟ್ ಫ್ರೇಮ್ ಇಂದಾನೆ ಪ್ಲೇ ಬಾಯ್ ಅವನು. ಸೊ ಸುಮಾರು ಜನ ನನ್ನ ಫ್ಯಾನ್ಸ್ ಎಲ್ಲ ಯಾರ್ಯಾರು ನೋಡಿದಾರೆ ಅವರು ಶಾಕ್ ಆಗಿದ್ದಾರೆ, ಏನ್ ಈ ತರ ಮಾಡಿದ್ರು. ಬಟ್ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಅಂಡ್ ನನ್ಗೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಬಿಕಾಸ್ ಅಲ್ಲಿ ತನಕ ನಾನು ಬಾಯ್ ನೆಕ್ಸ್ಟ್ ಡೋರ್, ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಹುಡುಗ, ಮನೆಗೆ ಒಳ್ಳೆ ಮಗ, ಅದು ಇದು ಆ ತರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದೆ. ಫಸ್ಟ್ ಟೈಮ್ ಒಂದ್ ಬ್ಯಾಡ್ ಬಾಯ್, ರೆಬೆಲ್ ಆ ತರ ಕ್ಯಾರೆಕ್ಟರ್ ಪ್ಲೇ ಮಾಡಿ ತುಂಬಾ ಖುಷಿ ಆಯ್ತು. ಪ್ಲೇ ಬಾಯ್ ಅಂತ ಮೊದ್ಲೇನೆ ಹೇಳಿದ್ರೆ ನಾನು ಓಪನಿಂಗ್ ಪ್ಲೇ ಬಾಯ್ ತಗೊಂಡ್ಬಿಡ್ತಿದ್ದೆ. ಸೊ ಹೆಂಗ್ ರೆಸ್ಪಾನ್ಸ್ ಸಿಗ್ತಾ ಇದೆ? ಚೆನ್ನಾಗಿತ್ತು. ಅಂದ್ರೆ ಸೊ ನಾರ್ಮಲಿ ನಾವ್ ಏನ್ ಕ್ಯಾರೆಕ್ಟರ್ ಅಂದ್ರೆ ಈಗ ಸ್ಟಾರ್ಟಿಂಗ್ ನನ್ ಜನಕ್ಕೆ ಪರಿಚಯ ಆಗಿದ್ದು ನಮ್ಮನೆ ರಾಣಿ. ನಮ್ಮನೆ ರಾಣಿಲಿ ಪ್ರಣಮ್ ಹಿ ವಾಸ್ ಅಂದ್ರೆ ಒಂದು ಐಡಿಯಲ್ ಸನ್, ಅವನು ಐಡಿಯಲ್ ಬ್ರದರ್, ಐಡಿಯಲ್ ಹಸ್ಬೆಂಡ್, ಆ ಒಂದು ಬ್ರಾಕೆಟ್ ಅಲ್ಲೇ ಇರ್ತಾನ ಅವನು, ಅದರಿಂದ ಹೊರಗಡೆ ಹೋಗಲ್ಲ. ಹಾಗೆ ಪರಿಚಯ ಆಗಿದ್ದು ನಾನು. ಅಂಡ್ ಬಿಗ್ ಬಾಸ್ ಅಲ್ಲಿ ನೋಡಿದ್ರು. ಸೊ ಅದ್ರಲ್ಲಿ ಏನೋ ಒಂದು ಇದ್ರಲ್ಲಿ ನೋಡಿರ್ತಾರ ನಾನು. ಸೊ ಇದು ಅಂದ್ರೆ ಇದುವರೆಗೂ ನಾನು ನೋಡ್ದೇ ಇರೋ ಮಾಡದೇ ಇರೋ ಇದ್ರಲ್ಲಿ ಒಂದು ಲೈಟ್ ಅಲ್ಲಿ ನೋಡಿದಾಗ, ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಜನಕ್ ಶಾಕು ಆಗುತ್ತೆ. ಅಂಡ್ ಇವನು ಈ ಕ್ಯಾರೆಕ್ಟರ್ಸ್ ಮಾಡ್ತಾನೆ, ಇವ್ನಿಗೆ ರೇಂಜ್ ಇದೆ ಆಸ್ ಅನ್ ಆಕ್ಟರ್. ಬಿಕಾಸ್ ನಾನು ಥಿಯೇಟರ್ ಅಲ್ಲಿ ತುಂಬಾ ತರದ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದಿದ್ದೀನಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಸೈಕೋಪಾತ್ಗಳಿರ್ಬೋದು, ಆ ತರ ಸುಮಾರು ಏನೇನೋ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಬಟ್ ನನ್ಗೆ ಆನ್ ಸ್ಕ್ರೀನ್ ಅದೇ ಯಾವ್ದು ಎಕ್ಸ್ಪ್ಲೋರ್ ಮಾಡಕ್ ಸಿಕ್ಕಿರಲಿಲ್ಲ. ಫಸ್ಟ್ ಟೈಮ್ ಸಿಕ್ಕಿತ್ತು, ನಂಗೆ ತುಂಬಾ ಖುಷಿ ಇದೆ. ಐ ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು. 5 ಜನರ ಜೊತೆ ರೊಮ್ಯಾನ್ಸ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾ? 5 ಜನ ಜೊತೆ ರೊಮ್ಯಾನ್ಸ್ ದೇವ್ರು ಕೊಟ್ಟಾಗ ಸೆಂಟ್ಸ್ ಕೊಡಲ್ಲಂತೆ, ತುಂಬ ಕೊಡ್ತಾನಂತೆ. ಸಿಕ್ಕಿದ್ದೆ ಚಾನ್ಸ್ ಮಾಡ್ಬಿಟ್ರಾ? ಇಲ್ಲ ಅವ್ರು ಹಂಗಲ್ಲ. ಅಂದ್ರೆ ಆ ಕ್ಯಾರೆಕ್ಟರ್ ಡಿಮ್ಯಾಂಡ್ ಆಗಿತ್ತು. ಅಂದ್ರೆ ಅಲ್ಲಿ ಏನೋ ಒಂದು ಎಸ್ಟಾಬ್ಲಿಷ್ ಮಾಡಕ್ಕೆ ಆ ರೊಮ್ಯಾನ್ಸ್ ಇದ್ದಿತ್ತು. ಅಂದ್ರೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಸುಮ್ನೆ ಟಿಟಿಲೇಟ್ ಮಾಡ್ಬೇಕು ಅಂತ ಆಡಿಯನ್ಸ್ ನ, ಇಲ್ಲ ಇದ್ರಿಂದಾನೇ ಓಡಿಸ್ಬೇಕು ಅಂತ ಒಂದಷ್ಟು ಕಥೆಗಳಿರುತ್ತೆ. ಇದು ಆ ಕಥೆ ಅಲ್ಲ. ಅಂದ್ರೆ ಅವನು ಲೈಫ್ ಅಲ್ಲಿ ತುಂಬಾ ಡಾರ್ಕ್ ಸ್ಪೇಸ್ ಅಲ್ಲಿ ಇರ್ತಾನೆ. ಅವ್ನಿಗೇನೋ ಹಾರ್ಟ್ ಬ್ರೇಕ್ ಆಗಿರುತ್ತೆ, ಇನ್ನೇನೋ ಆಗಿರುತ್ತೆ. ಅವ್ನು ತುಂಬಾ ಒಂಥರ ನೆಗೆಟಿವ್ ಝೋನ್ ಅಲ್ಲಿ ಇರ್ತಾನೆ. ಅವ್ನು ಯಾರ ಬಗ್ಗೆನೂ ಕೇರ್ ಮಾಡ್ತಾ ಇರಲ್ಲ. ಆ ಟೈಮಲ್ಲಿ ಅವ್ನ ಲೈಫ್ ಅಲ್ಲಿ ಒಬ್ಳು ಹುಡುಗಿ ಬರ್ತಾಳೆ. ಆ ಹುಡುಗಿ ಬಂದಾದ್ಮೇಲೆ ಅವ್ನ್ ಹಳೆ ದಾರಿ ಮರೆಯಲ್ಲ. ಒಂದ್ ಕೆಟ್ಟ ಅಭ್ಯಾಸಗಳು ಯಾವತ್ತೂ ಹೋಗಲ್ಲ ಅಂತಾರಲ್ಲ, ಆತರ ಅವನೊಂದಷ್ಟು ಅಭ್ಯಾಸಗಳು ಮಾಡ್ಕೊಂಡ್ ಬಂದಿರ್ತಾನೆ. ಅಂಡ್ ಅದ್ ಹೋಗ್ತಾ ಹೋಗ್ತಾ ನಿಧಾನ ಕಮ್ಮಿ ಆಗುತ್ತೆ. ಬಟ್ ಅದು ಒಂದ್ ಕ್ಯಾರೆಕ್ಟರ್. ಅಂಡ್ ಆರ್ಯನ್ ದೇವರಾಜ್ ಅಂತ ಹೇಳಿದ್ರೆ? ಆರ್ಯನ್ ದೇವರಾಜ್. ಓಕೆ. ಸ್ನೇಹಿತ್ ಗೌಡಗೂ ಆರ್ಯನ್ ದೇವರಾಜ್ಗೂ ಏನೆಲ್ಲ ಡಿಫ್ರೆನ್ಸಸ್ ಇದೆ ಅಂತ? ಬ್ರೋ ನಿಜ ಹೇಳ್ಬೇಕು ಅಂದ್ರೆ ಆರ್ಯನ್ ಇಸ್ ವೆರಿ ಕೂಲ್, ಆಯ್ತಾ. ನಾನ್ ಅಷ್ಟ್ ಕೂಲ್ ಅಲ್ವೇ ಅಲ್ಲ. ಅಂದ್ರೆ ನನ್ಗೆ ಅಂದ್ರೆ ಯಾರ್ಯಾರು ಮೇಲ್ ಫ್ರೆಂಡ್ಸ್ ಇದಾರೆ, ಹುಡುಗರ್ಗೆಲ್ಲ ತುಂಬಾ ಇಷ್ಟ ಇದೆ ಕ್ಯಾರೆಕ್ಟರ್. ಅಂದ್ರೆ ನಾವು ಇವನ್ ತರ ಇರ್ಬೇಕಲ್ಲ, ಬಟ್ ಅವನ್ ತರ ಇರಕ್ ಆಗಲ್ಲ. ಒಂದು ಅಷ್ಟ್ ದುಡ್ಡು ಇಲ್ಲ, ಜನ ಹುಡುಗಿರು ಸಿಗಲ್ಲ. ಸೊ ಹಿ ಇಸ್ ವೆರಿ ಆಸ್ಪಿರೇಷನಲ್ ಇನ್ ದಟ್ ವೇ. ಅಂದ್ರೆ ನಾವ್ ಈ ತರ ಇರ್ಬೋದಲ್ಲ ಅಂತ ಎಲ್ಲೋ ಅನ್ಸುತ್ತೆ ಒಳಗಡೆ, ಬಟ್ ಆತರ ಇರಕ್ ಆಗಲ್ಲ. ಸೊ ಆತರ ತುಂಬಾ ಡಿಫ್ರೆನ್ಸ್ ಇದೆ. ಮೊನ್ನೆ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದೆ, ಕೀರ್ತಿ ಮ್ಯಾಮ್ ಅಂತ, ಸಿನಿಮೇಜ್ ಅಂತ ಪ್ರೊಡ್ಯೂಸರ್ಸ್. ಅವ್ರಿಗೆ ಮ್ಯಾಮ್ ಪಾರ್ಟ್ 2 ಮಾಡಿ ಈ ಸತಿ 5 ಜನ ಬೇಡ 10 ಜನ ಹಾಕಿ. ಅವರು ನೀನು ಒಂದ್ ಕೆಲ್ಸ ಮಾಡು, ನೀನೇ ಇದ್ ಮಾಡು. ಅಂಡ್ ಅವ್ರು ಕೇಳಿದ್ರು, ನೀನ್ ಯಾಕೆ ಆರ್ಯನ್ ತರ ಆಗಬಾರ್ದು ಅಂದ್ರೆ, ಐ ಆಮ್ ಟಾಕ್ಸಿಕ್ ಎಸ್ ಆರ್ಯನ್ ಬಟ್ ಐ ಆಮ್ ನಾಟ್ ಎಸ್ ಕೂಲ್ ಅಂದೆ. ಸೊ ಹಂಗೆ
ಆರ್ಯನ್ ತರ ಆಗದ್ ಕಷ್ಟ. ಹೇಗ್ ನಡೀತಿದೆ ಲೈಫ್ ಅಲ್ಲಿ, ಏನೆಲ್ಲ ನಡೀತಾ ಇದೆ ಅಂತ? ಲೈಫ್ ಅಲ್ಲಿ ಈ ವರ್ಷ ಲೈಫ್ ಇಸ್ ಬಿನ್ ಗುಡ್ ಬ್ರೋ. ಹ್ಮ್. ಅಂದ್ರೆ 2025 ಅಲ್ಲ, ಸ್ಟಾರ್ಟ್ ಆಗಿದ್ದು ವಿತ್ ಬಾಯ್ಸ್ ವರ್ಸಸ್ ಗರ್ಲ್ಸ್. ಹ್ಮ್. ಅಂದ್ರೆ ಈ ವರ್ಷ ಸ್ಟಾರ್ಟೇ ವಿತ್ ಅದೇ ರಿಯಾಲಿಟಿ ಶೋ ಆಯ್ತು. ಅಂಡ್ ತುಂಬಾ ಚೆನ್ನಾಗೋಯ್ತು. ಅಂಡ್ ಅಲ್ಲಿ ತನಕ ಬಿಗ್ ಬಾಸ್ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ನಾನು. ಅಂದ್ರೆ ಒಂದ್ 2 ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಅದೇನೋ ಕ್ಯಾನ್ಸಲ್ ಆಯ್ತು, ಇನ್ನೇನೋ ಆಯ್ತು, ಬಟ್ ಎಲ್ಲೂ ಆಡಿಯನ್ಸ್ ನೋಡಿರ್ಲಿಲ್ಲ. ನಾನ್ ಕೆಲಸ ಮಾಡ್ತಾನೆ ಇದ್ದೆ, ಬಟ್ ಆ ಕೆಲಸ ಜನದ ಮುಂದೆ ಬಂದಿರ್ಲಿಲ್ಲ. ಅಂಡ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ವಾಪಸ್ ಬಂದಾಗ ತುಂಬಾ ಜನ ಖುಷಿ ಪಟ್ರು, ಓ ವಾಪಸ್ ಬಂದ, ಎಲ್ಲೂ ಕಳ್ದೋಗಿಲ್ಲ ಅಂತ. ಅಂಡ್ ಆ ಶೋ ಗೆದ್ವಿ. ಅಂಡ್ ನನ್ ಟಾಸ್ಕ್ ಗಳು ಆಡೋದ್ ತುಂಬಾ ಇಷ್ಟ, ಅದೆಲ್ಲ ಆಡದ್ವಿ, ಡ್ಯಾನ್ಸ್ ಮಾಡಿದ್ವಿ. ಇಟ್ ವಾಸ್ ಅ ಕಂಪ್ಲೀಟ್ ಶೋ. ಅಂದ್ರೆ ತುಂಬಾ ದಿನ ನಡೀಲಿಲ್ಲ, ಇಟ್ ವಾಸ್ ಫಾರ್ 3 months, ಬಟ್ ಚೆನ್ನಾಗಿತ್ತು. ಅಂಡ್ ಇಟ್ ವಾಸ್ ಅ ಫನ್ ಎಕ್ಸ್ಪೀರಿಯನ್ಸ್. ಓಕೆ, ರಿಯಲ್ ಲೈಫ್ ಅಲ್ಲಿ ಸ್ನೇಹಿತ್ ಗೌಡ ಅವರು ತುಂಬಾ ರೊಮ್ಯಾಂಟಿಕ್, ತುಂಬಾ ರಗಡ್ ಆಗಿರ್ತಾರ? ಅಂದ್ರೆ ಬ್ರೋ, ಆ ಫೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಮನುಷ್ಯಂಗೆ ಪ್ರತಿ ಹಂತದಲ್ಲೂ ಒಂದೊಂದು ಫೇಸ್ ಇರುತ್ತೆ. ಒಂದೊಂದು ರೊಮ್ಯಾಂಟಿಕ್ ಫೇಸ್ ಇರುತ್ತೆ, ಒಂದೊಂದು ಸೀರಿಯಸ್ ಫೇಸ್ ಇರುತ್ತೆ. ಈಗ ಆ ರೊಮ್ಯಾಂಟಿಕ್ ಫೇಸ್ ಸ್ವಲ್ಪ ಸೈಡಿಗೆ ಇಟ್ಟು ನಾನು ಸ್ವಲ್ಪ ಸೀರಿಯಸ್ ಆಗಿದ್ದೀನಿ. ಕರಿಯರ್ ಬಗ್ಗೆ ಇರ್ಬೋದು, ಕೆಲ್ಸದ ಬಗ್ಗೆ ಇರ್ಬೋದು. ಒಂದ್ ಕಾಲದಲ್ಲಿ ಇದ್ದೆ, ತುಂಬಾ ರೊಮ್ಯಾಂಟಿಕ್ ಇದ್ದೆ, ಆ ಝೋನ್ ಅಲ್ಲಿ ಇದ್ದೆ, ವೆರ್ ಐ ವಾಸ್ ಇನ್ ಲವರ್ ಬಾಯ್ ಝೋನ್. ಆ ಝೋನ್ ಮುಗ್ದೋಗಿದೆ. ಅಂಡ್ ಹೋಗ್ತಾ ಹೋಗ್ತಾ ಲೈಫ್ ಅಲ್ಲಿ ಜವಾಬ್ದಾರಿಗಳು ಬರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಇದೆಲ್ಲ ನಿಮ್ ಶೋಲ್ಡರ್ ಮೇಲೆ ಹೇರ್ತಾ ಹೇರ್ತಾ ಆ ಲವರ್ ಬಾಯ್ ಅಂದ್ರೆ ನನ್ಗೆಲ್ಲೋ ಅನ್ಸುತ್ತೆ ಆ ಬಾಯಿಶ್ನೆಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಆ ಹುಡುಗಾಟ ಅಂತಾರಲ್ಲ, ಅದ್ ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಮೆಚ್ಯೂರಿಟಿ ಬಂದಿದೆ ಅಂತ ಅನ್ಸುತ್ತೆ. ಓಕೆ, ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು ಅಂತ? ಅಂದ್ರೆ ನೀವ್ ಯಾಕೆ ಸ್ಟಾರ್ಟಿಂಗ್ ಮಾಡಿದ್ದೆ ಇದರಿಂದ ಸ್ಟಾರ್ಟ್ ಮಾಡಿದ್ರೆ ಎಷ್ಟ್ ಜನ ಇದ್ರು? ಈಗ ಏನ್ ಗೊತ್ತಾ, ಸ್ನೇಹಿತ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಳ್ಳೆ ಕಟ್ ಮಸ್ತ್ ಆಗಿ ಜಿಮ್ ಗಿಮ್ ಎಲ್ಲ ಮಾಡ್ಕೊಂಡು ಅಲ್ಲೂ ಕೂಡ ಒಂದಷ್ಟು ನಿಮ್ಮ ದೇಹದಾಢ್ಯ ಪ್ರದರ್ಶನವನ್ನ ಮಾಡಿದ್ರಿ. ಓಕೆ, ಅದಾದ ನಂತರ ಏನಂತಾರೆ, ಬಿಗ್ ಬಾಸ್ ಆಯ್ತು, 100 ಜನ್ಮಕ್ಕೂ ಆಯ್ತು, ಈಗ ವೆಬ್ ಸೀರೀಸ್. ಸೊ ಇಂತ ಹುಡುಗನಿಗೆ ಒಂದಷ್ಟು ಜನ, ನಾನು ಒಬ್ರು ಇಬ್ರು ಅಂತ ಹೇಳಲ್ಲ, ಒಂದಷ್ಟು ಜನ ಹುಡುಗಿರ್ ಬಿದ್ದಿರ್ತಾರೆ. ಸೊ ಎಷ್ಟು ಜನ ಇದ್ರು ನಿಮ್ಮ ಲೈಫ್ ಅಲ್ಲಿ? ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂತ? ಬ್ರೋ, ಗಿಪೋಸಲ್ ಎಲ್ಲ ಮ್ಯಾಟ್ರ್ ಆಗಲ್ಲ. ಅಂದ್ರೆ ಸೀರಿಯಸ್ ರಿಲೇಶನ್ಶಿಪ್ಸ್ ಅಂತ ಒಂದ್ 2 ಇತ್ತು. ಅದಾದ್ಮೇಲೆ ಯಾವ ಏಜ್ ಅಲ್ಲಿ ಇತ್ತು? ಒನ್ ವಾಸ್ ನನ್ ಥಿಯೇಟರ್ ಮಾಡೋ ಟೈಮಲ್ಲಿ, ಒನ್ ವಾಸ್ ಆಫ್ಟರ್ ದಟ್. ಏನಕ್ಕೆ ಎದುರಾದ್ರಿ ಅಂತ? ಅಂದ್ರೆ ಥಿಯೇಟರ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ನಂದೇ ಒಂದಷ್ಟು ಸ್ಟ್ರಗಲ್ಗಳು ಇರುತ್ತೆ. 100%. ಥಿಯೇಟರ್ ಮಾಡೋರ್ಗೆ ಅವ್ರಿಗೆ ಅವತ್ತು ಇವತ್ತು ರಿಹರ್ಸಲ್ ಹೋಗ್ ಬಂದ್ರೆ ಸಾಕು, ಆ ಇದ್ರಲ್ಲಿ ಇರ್ತಾರೆ. ಅಂದ್ರೆ ನಮ್ಗೆಲ್ಲೂ ಸೋರ್ಸ್ ಆಫ್ ಇನ್ಕಮ್ ಇರಲ್ಲ. ಅಂಡ್ ಇನ್ನೊಂದಷ್ಟು ಪ್ರಾಬ್ಲಮ್ಗಳು ಇರುತ್ತೆ. ಕರಿಯರ್ ಎಲ್ಲೋ ಹೋಗ್ತಾ ಇದೆ ಗೊತ್ತಿರಲ್ಲ. ಅಂಡ್ ಮೇಜರ್ ಏನು ಅಂದ್ರೆ, ನಮ್ಗೆ ಇನ್ನೊಂದ್ 2 ವರ್ಷ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತಾನೆ ಗೊತ್ತಿರಲ್ಲ. ಆ ಇದ್ರಲ್ಲಿ ಏನೋ ನಾವ್ ಮಾಡ್ತಾ ಇರ್ತೀವಿ, ಟ್ರೈ ಮಾಡ್ತಾ ಇರ್ತೀವಿ, ಆಡಿಷನ್ ಮಾಡ್ತಾ ಇರ್ತೀವಿ. ಸೊ ಆ ಇದ್ರಲ್ಲಿ ಐ ಡೋಂಟ್ ಥಿಂಕ್ ರಿಲೇಶನ್ಶಿಪ್ಗೆ ನಾವು ಟೈಮ್ಗಿಂತ ಆ ಇಂಪಾರ್ಟೆನ್ಸ್ ಕೊಡಕ್ ಆಗುತ್ತೆ. ಅಂಡ್ ಆ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಲ್ಲಿ ಅದೊಂದು ಬ್ರೇಕಪ್ ಆಯ್ತು. ಇನ್ನೊಂದು ವಾಸ್ ಮಚ್ ಲೇಟರ್, ಬಟ್ ಎನಿವೇ ಐ ಡೋಂಟ್ ಟಾಕ್ ಅಬೌಟ್ ಇಟ್. ಅಂದ್ರೆ ಅದೇನಾಗುತ್ತೆ ಅಂದ್ರೆ, ಒಂದೊಂದ್ಸತಿ ಇಟ್ಸ್ ನಾಟ್ ದ ರೈಟ್ ಟೈಮ್ ಅಂತಾರಲ್ಲ, ಹಂಗೆ ಒಂದೊಂದ್ಸತಿ ಇಟ್ಸ್ ಆಲ್ ಅಬೌಟ್ ಟೈಮಿಂಗ್ ಅಷ್ಟೇ. ಎಲ್ಲೋ ಒಂದ್ ಕಡೆ ಪರ್ಫೆಕ್ಟ್ ಪಾರ್ಟ್ನರ್ ನ ಹುಡುಕೋದ್ರಲ್ಲಿ ಎಡವಿದ್ರ ಅಂತ. ಯಾಕಂತಂದ್ರೆ ಕೆಲವೊಂದ್ಸಲ ನಾವು ಲೈಫ್ ಅಲ್ಲಿ ಕರೆಕ್ಟ್ ಡಿಸಿಷನ್ಸ್ ತಗೋವಾಗ ಒಂದೊಂದು ಸಲ ಎಡುತ್ತೀವಿ ನಾವು. ಯಾಕಂತಂದ್ರೆ ಮನುಷ್ಯ ಅಂದ ತಕ್ಷಣ ಏಳು ಬೀಳುಗಳು ಕಾಣೋದು ಸಹಜನೇ, ಮನುಷ್ಯನೇ ಎಲ್ಲಾ ಕಾರಣ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಸಮಸ್ಯೆಗಳು ಬರೋದೇ ಮನುಷ್ಯನಿಗೆ. ಸೊ ಹಾಗಾಗಿ ಅಂದ್ರೆ ಐ ಸಿ ಯು ಕ್ಯಾನ್ ನೆವರ್ ಸೇ ನಾವ್ ಯಾರನ್ನೋ ಪರ್ಫೆಕ್ಟ್ ಪಾರ್ಟ್ನರ್ ಹುಡ್ಕೋದ್ಕಿಂತ ಫಸ್ಟ್ ನಾವ್ ಪರ್ಫೆಕ್ಟ್ ಆಗ್ಬೇಕು. ನಾನ್ ಸರಿ ಇದೀನಾ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಸೇ ಆಫ್ಟರ್ ಅ ಬ್ರೇಕಪ್ ಅಲ್ಲ, ನಿಮ್ಗೆ ಅನ್ಸುತ್ತೆ ಅವ್ರು ತಪ್ಪು ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು, ಅವ್ರು ನಂಗೆ ಇದ್ ಮಾಡಿದ್ರು, ನಿಮ್ಗ ಸ್ಟಾರ್ಟಿಂಗ್ ಅಲ್ಲಿ ಬ್ಲೇಮ್ ಅವ್ರ ಮೇಲೆ ಹಾಕ್ತೀರಾ. ಸೇ ಆಫ್ಟರ್ 2 years ನಿಮ್ಗೊಂದ್ ಕ್ಲಾರಿಟಿ ಬರುತ್ತೆ ದಟ್ ಓ ನಾನು ಸರಿ ಇರ್ಲಿಲ್ಲ ಅಲ್ಲ, ನಾನು ತಪ್ಪು ಮಾಡಿದೀನಿ, ನನ್ನಿಂದನೂ ಇವೆಲ್ಲ ಆಗಿದೆ ಅಂತ. ಆ ಕ್ಲಾರಿಟಿ ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಮೆಚೂರಿಟಿ ಬಂದಂಗ್ ಬರುತ್ತೆ. ಸೊ ಆತರ ಅಂದ್ರೆ ನಾನು ಮಿಸ್ಟೇಕ್ ಮಾಡಿರ್ಬೋದು, ಅವರು ಮಿಸ್ಟೇಕ್ ಮಾಡಿರ್ಬೋದು, ಬಟ್ ಮಿಸ್ಟೇಕ್ಸ್ ಆಗಿದೆ ಅಷ್ಟೇ. ಅಂದ್ರೆ ನಾರ್ಮಲ್ ಆಗಿ ಹಾಗೆ ಆಗುತ್ತೆ, ಬಿಕಾಸ್ ಏಜ್ ಅಂತದಲ್ಲ, ನಾವೇನು ಮಾಡೋದಕ್ಕಾಗಲ್ಲ. ಅಂಡ್ ಎನಿವೆ
ಇತ್ತೀಚೆಗಷ್ಟೇ 100 ಜನ್ಮಕ್ಕೂ ಸೀರಿಯಲ್ ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರಿ. ಎಸ್. ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ 100 ಜನ್ಮಕ್ಕೂ ಆಲ್ಮೋಸ್ಟ್ ಅದೊಂದು ವೆಬ್ ಸೀರೀಸ್ ಮಾಡ್ದಂಗಿತ್ತು. ಅದೊಂದು 15-20 ದಿನ ಶೂಟ್ ಮಾಡ್ದಂಗಿತ್ತು. ಸೊ ವಾಟ್ ಹ್ಯಾಪನ್ಡ್, ನಾನು ಝೀಗ್ ಒಂದು ವೆಬ್ ಸೀರೀಸ್ ಮಾಡಿದ್ದೇನಲ್ಲ ಬುಲೆಟ್ಗೆ, ಅದ್ರ ಶೂಟಿಂಗ್ ನಡೀತಾ ಇತ್ತು. ಅಂಡ್ ಅದ್ರ ಮಧ್ಯದಲ್ಲಿ 100 ಜನ್ಮಕ್ಕೂ ಮಾಡ್ತೀರಾ ಅಂತ ಕೇಳಿದ್ರು. ನನ್ಗೆ ಒಂದು ಏನಿತ್ತು ಅಂದ್ರೆ, ನನ್ ಟೆಲಿವಿಷನ್ ಅಲ್ಲಿ ಕಾಣಿಸ್ಕೊಂಡು ಸ್ವಲ್ಪ ಅಂದ್ರೆ ಆಸ್ ಅನ್ ಆಕ್ಟರ್ ಕಾಣಿಸ್ಕೊಂಡು ಆಲ್ಮೋಸ್ಟ್ 1 ವರ್ಷ ಆಗಿತ್ತು. 1 ವರ್ಷ ಏನ್ ಜಾಸ್ತಿನೇ ಆಗಿತ್ತು. ನಮ್ಮನೆ ರಾಣಿ 23, ಆಮೇಲೆ ಬಿಗ್ ಬಾಸ್, ಸೊ ಆಲ್ಮೋಸ್ಟ್ 2 ವರ್ಷ ಆಗಿತ್ತು. ಸೊ ಎಲ್ಲೋ ನನ್ ಟೆಲಿವಿಷನ್ ಆಡಿಯನ್ಸ್ ನನ್ ಮರಿತಾ ಇದಾರಾ ಅನ್ನೋ ಒಂದ್ ಇದ್ರಲ್ಲಿ ಪ್ರಾಬಬ್ಲಿ ಆ ಅರ್ಜೆನ್ಸಿಲೇ ಎಸ್ ಅಂದೆ 100 ಜನ್ಮಕ್ಕೂ. ಅಂಡ್ ನನ್ ಫ್ಯಾಂಟಸಿ ಶೋ ಮಾಡ್ಬೇಕು ಅಂತ ಆಸೆ ಇತ್ತು. ಅಂಡ್ ಫ್ಯಾಂಟಸಿ ಶೋಸ್ ನಮ್ಮ ಇದ್ರಲ್ಲಿ ನಮ್ ಭಾಷೆಯಲ್ಲಿ ಕಮ್ಮಿನೇ. ಸೊ ಆ ಅರ್ಜೆನ್ಸಿಲೇ ಎಲ್ಲೋ ಒಪ್ಕೊಂಡೆ. ಅಂಡ್ ಬ್ರೋ, ಡ್ಯೂರಿಂಗ್ 100 ಜನ್ಮಕ್ಕೂ ಅಲ್ಲ, ಒಂದ್ ಕಡೆ ನಂಗೆ ವೆಬ್ ಸೀರೀಸ್ ಶೂಟ್ ಇದ್ರಲ್ಲಿ ನಡೀತಾ ಇತ್ತು ಯಲಾಂಕದಲ್ಲಿ. 100 ಜನ್ಮಕ್ಕೂ ಶೂಟ್ ಇಲ್ಲಿ ನಿರಂತರ ಸ್ಟುಡಿಯೋ ಮಾಗಡಿ ರೋಡ್ 50 ಕಿಲೋಮೀಟರ್ಸ್. ಸೊ ಅಲ್ಲೂ ಡಬಲ್ ಶಿಫ್ಟ್, ಇಲ್ಲೂ ಡಬಲ್ ಶಿಫ್ಟ್. ಅದನ್ನ ಮುಗಿಸ್ಕೊಂಡು ಇಲ್ಲಿ ರಾತ್ರಿ ಬಂದ್ ಶೂಟ್ ಮಾಡ್ತಾ ಇದ್ದೆ, ರಾತ್ರಿ ಇದನ್ನ ಮುಗಿಸ್ಕೊಂಡು ಅಲ್ಲಿ ಬೆಳಗ್ಗೆ ಶೂಟ್ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಕ್ರೇಜಿ. ಅಂಡ್ ಮಧ್ಯದಲ್ಲಿ ಕಲರ್ಸ್ ಏನೋ ಇವೆಂಟ್ ಇತ್ತು. ಸೊ ಆಲ್ಮೋಸ್ಟ್ ಮೇ ಮಂತ್ ನಾನ್ ಸ್ಟಾಪ್ ವರ್ಕ್ ಮಾಡಿದೀನಿ. ಅಂಡ್ ಒಂದೊಂದ್ಸತಿ ಏನಾಗುತ್ತೆ, ಅದ್ರ ರಿಸಲ್ಟ್ ಏನೇ ಆಗಿರ್ಬೋದು, ನನ್ಗೆ ಐ ಆಲ್ವೇಸ್ ಫೀಲ್ ನನ್ ರಿವಾರ್ಡ್ ಆ ತಿಂಗಳು ಕೆಲಸ ಮಾಡಾದ್ಮೇಲೆ ಬರೋ ದುಡ್ಡಲ್ಲ, ಅದರಿಂದ ಬರೋ ಫೇಮ್ ಅಲ್ಲ. ನಾನು ಕೆಲಸ ಮಾಡ್ತಾ ಇರೋದೇ ನನ್ ರಿವಾರ್ಡ್. ನಾನ್ ಸೆಟ್ಟಲ್ ಇರ್ತೀನಲ್ಲ, ನೀವು ನೋಡಿದ್ರೆ ನಾನು ನಾರ್ಮಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಅಲ್ಲಿ ಹಾಕ್ತಾ ಇರ್ತೀನಿ. ನಾನ್ ಸೆಟ್ಟಲ್ ಇದ್ರೆ ತುಂಬಾ ಖುಷಿ ಆಗಿರ್ತೀನಿ. ಏನೋ ಮಾಡ್ತಾ ಇರ್ತೀನಿ, ಇನ್ನೇನೋ ಕಿಟ್ಲೆ ಮಾಡ್ತಾ ಇರ್ತೀನಿ, ಇನ್ನೇನೋ ಪ್ರ್ಯಾಂಕ್ ಮಾಡ್ತಾ ಇರ್ತೀನಿ. ಐ ಆಮ್ ವೆರಿ ಹ್ಯಾಪಿ ವೆನ್ ಐ ಆಮ್ ಆನ್ ಸೆಟ್. ಅಂಡ್ ಆ ಒಂದು ಇದ್ರಲ್ಲಿ 100 ಜನ್ಮಕ್ಕೂ ನನ್ಗೆ ಇಟ್ ವಾಸ್ ವೆರಿ ಸ್ಯಾಟಿಸ್ಫೈಯಿಂಗ್. ಅದ್ರಲ್ಲಿ ತುಂಬಾ ಏನೇನೋ ಮಾಡಕ್ ಸಿಗುತ್ತೆ. ಅಂದ್ರೆ ನಿಮ್ಗೆ ಗ್ರೀನ್ ಮ್ಯಾಟ್ ಶೂಟ್ ಮಾಡಕ್ ಸಿಗುತ್ತೆ, ಇನ್ನೆಲ್ಲೋ ಅಂದ್ರೆ ಫೈಟ್ ಸೀನ್ ಮಾಡಕ್ ಸಿಗುತ್ತೆ. ಸೊ ತುಂಬಾ ಅಂದ್ರೆ ಎಲಿಮೆಂಟ್ಸ್ ಇರುತ್ತೆ. ಇಟ್ಸ್ ನಾಟ್ ಜಸ್ಟ್ ಯೋರ್ ಲಿವಿಂಗ್ ರೂಮ್ ಡ್ರಾಮಾ. ಅದು ಏನಂತಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲ್ಲ ಅನ್ನೋವಂಥದ್ದು ಗಾದೆ ಮಾತಿದೆ. ಸೊ ಬಹುಶಃ 100 ಜನ್ಮಕ್ಕೂ ಸೀರಿಯಲ್ ನಲ್ಲಿ ನಿಮ್ಗೆ ಅದೇ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅಂತ? ಅಂದ್ರೆ ನಾನು ಬಾಸ್ಕೆಟ್ ಬಾಲ್ ಆಡ್ತಾ ಇದ್ದೆ when I was in school. ನಾವ್ ನಿಂತ್ಕೊಂಡು ಶೂಟ್ ಮಾಡಿಸ್ತಾನೆ ಇರೋರು. ಅಂದ್ರೆ ಇದ್ರ ಮುಂದೆ ಬಾಸ್ಕೆಟ್ ಮುಂದೆ ಮಾಡಿಸ್ತಾನೆ ಇರೋರು. ಅಂಡ್ ಎಲ್ಲಾದು ಹೋಗುತ್ತೆ ಅಂತ ಅಲ್ಲ, ಎಲ್ಲಾದು ಕನ್ವರ್ಟ್. ಈಗ ಹೊಡೆದಿದ್ದೆಲ್ಲ 6 ಹೋಗಲ್ಲ, ಹೊಡೆದಿದ್ದೆಲ್ಲ 4 ಹೋಗಲ್ಲ. ಒಂದೊಂದು 0ನೂ ಆಗುತ್ತೆ, ಒಂದೊಂದು ವಿಕೆಟ್ ಕ್ಲೀನ್ ಬೋಲ್ಡ್ ಹಾಕ್ತಿವಿ. ಸೊ ಹಂಗೆ ನಾನು ಒಂದ್ ಚಾನ್ಸ್ ತಗೊಂಡೆ ಅಷ್ಟೇ 100 ಜನ್ಮಕ್ಕೂ ಜೊತೆ. ಇದೊಂದ್ ಬೆಟ್ ತಗೋಣ. ಅಂಡ್ ಗೆದ್ದಿದ್ರೆ ಅಕಸ್ಮಾತ್ ಅಂದ್ರೆ ಈ ವೀಕೆಂಡ್ ಬಂದಿರೋ ಸ್ಲಾಟು TRP ಕಮ್ಮಿ ಇದೆ, ಎಲ್ಲ ಸರಿ. ಅಕಸ್ಮಾತ್ TRP ಜಾಸ್ತಿ ಆಗಿ ವರ್ಕ್ ಆಗಿ, ಸೊ ನಾನು ಅದನ್ನು ಕನ್ಸಿಡರ್ ಮಾಡಿದೆ. ಅಂಡ್ ವರ್ಕ್ ಆಗಿಲ್ಲ, ಇಟ್ಸ್ ಓಕೆ. ಅಂಡ್ ಒಂದೊಂದ್ಸತಿ ಏನಾಗುತ್ತೆ, ಇದು ನಾನು ಬಿಗ್ ಬಾಸ್ ಅಲ್ಲಿ ಮತ್ತೆ ರಿಯಾಲಿಟಿ ಶೋ ಅಲ್ಲಿ ಕಲ್ತಿರೋದು, ಆಡ್ಸ್ ನಮ್ ಅಗೇನ್ಸ್ಟ್ ಇರುತ್ತೆ ನೋಡಿ. ಅಂದ್ರೆ ಇವ್ನ್ ಈ ಟಾಸ್ಕ್ ಗೆಲ್ಲದೇ ಇಲ್ಲ, ಇವನ್ ಕೈಲಿ ಇದ್ ಮಾಡಕ್ ಆಗಲ್ಲ, ಅವಾಗ ನಾವ್ ಹೋಗ್ ಅದನ್ನ ಗೆದ್ರೆ ದಟ್ ಇಸ್ ವೇರ್ ನಮ್ಮ ಸ್ಟೋರಿ ಚೇಂಜ್ ಆಗುತ್ತೆ. ಸೊ 100 ಜನ್ಮಕ್ಕೂ ಮಾಡತ್ತಿಗೆ ಆಡ್ಸ್ ವೇರ್ ಅಗೇನ್ಸ್ಟ್ ಅಸ್. ಅಂದ್ರೆ ಸ್ಲಾಟ್ ಬೇರೆ ಚೇಂಜ್ ಆಗಿತ್ತು, ವೀಕೆಂಡ್ ಸ್ಲಾಟ್, TRP ಕಮ್ಮಿ ಇತ್ತು, ಇದೆಲ್ಲ ಇತ್ತು. ನನ್ ಮೈ ಓನ್ಲಿ ಥಾಟ್ ವಾಸ್ ವಾಟ್ ಇಫ್ ಐ ವಿನ್ ಅಷ್ಟೇ. ಯಾಕಂತಂದ್ರೆ ಸಾಕಷ್ಟು ಜನ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಒಂದು ಕ್ವಶನ್ ಮಾರ್ಕ್ ಇದ್ದಿದ್ದೇನು ಅಂತಂದ್ರೆ, ಯಾಕೆ ಸಡನ್ ಆಗಿ ನಿಂತೋಯ್ತು ಅನ್ನುವಂಥದ್ದು. ಬಿಕಾಸ್ ಯಾಕಂತಂದ್ರೆ ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇಲ್ಲಿ ಏನ್ ನಡೀತಿದೆ ಅನ್ನುವಂಥದ್ದು ನಮಗ್ ಗೊತ್ತಿರುತ್ತೆ. ಸೊ ಬಟ್ ಔಟ್ಪುಟ್ ಅಲ್ಲಿ ನೋಡುವಂತವ್ರಿಗೆ ಅದೇನು ಕಾಣಿಸೋದಿಲ್ಲ. ಸೊ ಏನಾದ್ರು ಆಗಿರುತ್ತಂತ. ಸೊ ಆ ಒಂದು ಗೊಂದಲ ಒಂದು ನಿವಾರಿಸೋದಕ್ಕೆ ನಾನು ಈ ಕ್ವಶನ್ ಅನ್ನ ಕೇಳಿದ್ ನಿಮ್ಗೆ. ಸೊ ಯಾಕೆ ಸಡನ್ ಆಗಿ ಕೈಗೆ ಬಂದಿರೋದು ಬಾಯಿಗೆ ಬಂದಿಲ್ಲ? ಯಾಕಂದ್ರೆ ನೀವು ಹೇಳಿದ್ರಿ ಕೂಡ 20 days ಏನೋ ಶೂಟ್ ಮಾಡಿದ್ರಿ, ಅದು ವೆಬ್ ಸೀರೀಸ್ ಮಾಡ್ದಂಗ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಆಕ್ಚುಲಿ ನಮ್ಗೂ ಶಾಕೆ, ಬಿಕಾಸ್ ನನ್ನ ಹೊಸದಾಗಿ ಕಾಸ್ಟ್ ಮಾಡಿದ್ರು. ಅಂಡ್ ಬಿಗ್ ಬಾಸ್ ಆದ್ಮೇಲೆ ನನ್ನ ಕಲರ್ಸ್ ಅವ್ರು ಮತ್ತೆ ಕಾಸ್ಟ್ ಮಾಡಿದ್ರು. ಸೊ ನನ್ಗೂ ಅಷ್ಟು ಬೇಗ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ನಾನು ಐ ಥಾಟ್ ಅಟ್ ಲೀಸ್ಟ್ ಒಂದ್ 6 months ಆದ್ರೂ ಬರುತ್ತೆ ಮಿನಿಮಮ್ ಅಂತ ಅನ್ಕೊಂಡಿದ್ದೆ. ಬಟ್ 2 monthsಗೆ ನಿಂತೋಯ್ತು. ಬಟ್ ಇಟ್ಸ್ ಓಕೆ. ನೀವೇ ಹೇಳ್ದಂಗೆ ಲೈಫ್ ಅಂದ್ಮೇಲೆ ಏಳು ಬೀಳು ಎಲ್ಲ ಇರುತ್ತೆ, ಗೆಲುವು ಸೋಲೆಲ್ಲ ಇರುತ್ತೆ. ಅಂದ್ರೆ ಅದೊಂದ್ ಪಾಠ ಅಷ್ಟೇ. ಈಗ ನಾನ್ ಮತ್ತೆ ಅದೇ ತರ ರೋಲ್ ಬಂದ್ರೆ ಮಾಡಲ್ಲ. ಅಂದ್ರೆ ಯಾರೋ ವಾಟ್ ಎವರ್ ರಿಪ್ಲೇಸ್ಮೆಂಟ್ ಅದು ಇದು. ಐ ಹ್ಯಾವ್ ಲರ್ನ್ಡ್ ಮೈ ಲೆಸನ್. ಇನ್ನೊಂದೇನು ಅಂದ್ರೆ ಮೇಜರ್ ನನ್ಗೆ ನಮ್ಮನೆ ರಾಣಿ ಮಾಡತ್ತಿಗೆ ಇವನ್ ದ್ಯಾಟ್ ವಾಸ್ 5:30 ಸ್ಲಾಟ್. ಅಂಡ್ ಆಲ್ರೆಡಿ 3-4 ವರ್ಷದಿಂದ ಒಬ್ರು ಮಾಡ್ಕೊಂಡ್ ಬಂದಿದ್ರು. ಅಂಡ್ ಅನಿಮೀರಾ ವರ್ ತುಂಬಾ ಪಾಪ್ಯುಲರ್ ಅವ್ರು.
ಭಯಂಕರ ಫ್ಯಾನ್ಸ್ ಇದ್ರು. ಅಂಕಿತಾ ಅಮರ್ಗೆ ಇರ್ಬೋದು, ದೀಪಕ್ ಇರ್ಬೋದು, ಆ ಕ್ಯಾರೆಕ್ಟರ್ಗೆ, ನಮ್ಮನೆಯವ್ರ ರಾಣಿಗೆ. ಅಂಡ್ ನಮ್ದು ಆಲ್ಮೋಸ್ಟ್ ಜನರೇಷನ್ ಚೇಂಜ್ ಅಲ್ಲ, ಸೊ ಅದು ಒಂಥರ ಆಡ್ಸ್ ವೇರ್ ಅಗೇನ್ಸ್ಟ್ ಅಸ್ ಓನ್ಲಿ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಭಯಂಕರ ನೆಗೆಟಿವ್ ಕಮೆಂಟ್ ಬರೋದು, ತುಂಬಾ ಇದ್ ಮಾಡೋರು, ನೀವ್ ಯಾಕೆ ಬಂದ್ರಿ ಹಂಗೆ ಹಿಂಗೆ ಅಂತ. ಬಟ್ ನಾನು ಅವತ್ ನಮ್ಮನೆಯವ್ರ ರಾಣಿ ಮಾಡಿರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಆಗ್ತಾ ಇರಲಿಲ್ಲ, ಇನ್ನೇನೋ ಆಗ್ತಾ ಇರಲಿಲ್ಲ, ನಾನು ಇವತ್ ಇಲ್ಲಿ ಕೂತಿರ್ತಾ ಇರ್ಲಿಲ್ಲ. ಸೊ ಅದೊಂದು ನನ್ ತಲೆಯಲ್ಲಿತ್ತು, ದಟ್ ಒಂದೊಂದ್ಸತಿ ರಿಸ್ಕ್ ತಗೊಳ್ಳೋದು ಒಳ್ಳೇದು, ಡರ್ಕೆ ಆಗೆ ಜೀತೆ ಅಂತ. ಡರ್ಕೆ ಆಗೆ ಸೋಲು ಇರುತ್ತೆ. ಬಟ್ ಸೊ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ಸ್ನೇಹಿತವರ ಲೈಫ್ಗೂ ಈಗ ಇರುವಂತಹ ಸ್ನೇಹಿತವರ ಲೈಫ್ಗೂ ಏನೆಲ್ಲ ಚೇಂಜಸ್ ಆಗಿದೆ, ಏನೆಲ್ಲ ಕಲಿತ್ರಿ ಅಂತ? ಬ್ರೋ ಅಂದ್ರೆ ನನ್ನ ಲೈಫ್ ಅಲ್ಲಿ 27 years ಏನ್ ಕಲ್ತಿದ್ದೆ, ಅದಕ್ಕಿಂತ ಜಾಸ್ತಿ ಆ ಒಂದು ವರ್ಷದಲ್ಲಿ ಕಲ್ತೆ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇದ್ದಿದ್ದು about 65 days. ಅಂಡ್ ದಟ್ ಹೋಲ್ ಇಯರ್, ಬಿಗ್ ಬಾಸ್ ಆದ್ಮೇಲೆ 1 ವರ್ಷ ಏನಿತ್ತು, ಆ ಇದ್ರಲ್ಲಿ ತುಂಬಾ ಕಲ್ತಿದ್ದೀನಿ ನಾನು. ಅಂದ್ರೆ ಐ ಆಲ್ವೇಸ್ ಟೋಲ್ಡ್ ದಟ್ ನಮ್ಮ ಇಂಡಸ್ಟ್ರಿಲಿ ಇರಕ್ಕೆ ನಾವು ತುಂಬಾ ಥಿಕ್ ಸ್ಕಿನ್ಡ್ ಆಗಿರ್ಬೇಕು. ಅಂದ್ರೆ ಯಾರು ಏನೇ ಅಂದ್ರು ನಮ್ಗೆ ನಾವೇನು ಬೇಜಾರ್ ಮಾಡ್ಕೊಂಬಾರದು, ಇದ್ರಲ್ಲಿರ್ಬೇಕು, ಬಿಡು ಅನ್ನೋ ತರ. ಸೊ ಇದು ನನ್ಗೆ ಬಿಗ್ ಬಾಸ್ ನನ್ ಟಫ್ ಮಾಡ್ತು. ಅಂಡ್ ಅಲ್ಲಿ ತನಕ ನಾನು ಅಂದ್ರೆ ನಾನು ಹೇಳದ್ನಲ್ಲ, ಒಂದೆಲ್ಲೋ ಆ ಹುಡುಗಾಟ ಇತ್ತು, ಆ ಬಾಯ್ಶ್ನೆಸ್ ಇತ್ತು, ಅದೆಲ್ಲೋ ಸ್ವಲ್ಪ ಕಮ್ಮಿ ಆಯ್ತು. ಅಂದ್ರೆ ಸ್ವಲ್ಪ ಸೀರಿಯಸ್ ಆದೆ ಲೈಫಲ್ಲಿ. ಅಂಡ್ ಸೋಷಿಯಲ್ ಮೀಡಿಯಾ ಹೇಗಾಗುತ್ತೆ ಇದ್ ನೋಡಿದೆ, ಅಂಡ್ ಟ್ರೋಲ್ ಆಗೋದು ಹೇಗೆ, ಅದರಿಂದ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅಂಡ್ ನಾವು ಮಾಡೋ ಕೆಲ್ಸದಿಂದ ನಮ್ ಸುತ್ತಮುತ್ತ ಅವ್ರ ಲೈಫ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ನಮ್ ಫ್ಯಾಮಿಲಿ ಇದಿರ್ಬೋದು, ಇದನ್ನೆಲ್ಲ ನೋಡಿದೆ. ಅಂಡ್ ಮೇಜರ್ ಏನು ಅಂದ್ರೆ ನನ್ನಲ್ಲಿ ಎಷ್ಟು ವಿಲ್ ಪವರ್ ಇದೆ ಅಂತ ನೋಡಿದೆ. ಅಂದ್ರೆ ಒಂದು ಸೆನ್ಸ್ ಆಫ್ ಸೆಲ್ಫ್ ಅಂತಾರೆ. ಅಂದ್ರೆ ನೀವು ನನ್ನಿಂದ ನನ್ ದುಡ್ಡು ಕಿತ್ಕೊಬಹುದು, ನನ್ನ ಹೆಸರು ಕಿತ್ಕೊಬಹುದು, ನನ್ನ ಹೆಸರು ಹಾಳು ಮಾಡ್ಬೋದು, ನನ್ನ ಕೆಲಸ ಕಿತ್ಕೊಬಹುದು. ಇದೆಲ್ಲ ಕಿತ್ಕೊಂಡ್ರು ನಾನ್ ಯಾರು? ನನ್ ಲೈಫಲ್ಲಿ ಎಷ್ಟೇ ಸೋತು ನನ್ ಝೀರೋಗೆ ಹೋಗಿ ಮತ್ತೆ ಎದ್ದು ಬರ್ತೀನಾ, ಅದ್ ಕಲ್ತೆ. ಅಂಡ್ ಈಗ ನನ್ಗೆ ಅಷ್ಟು ಧೈರ್ಯ ಇದೆ ದಟ್ ಈಗ ನಾನು ಏನಿದ್ದೀನಿ ಇದನ್ನೆಲ್ಲಾ ಕಿತ್ಕೊಂಡು ನಾನು ಮತ್ತೆ ಝೀರೋಗ್ ಬಂದ್ರು ನಾನು ಮತ್ತೆ ಎದ್ದು ಬರ್ತೀನಿ. ಟೈಮ್ ತಗೊಬೋದು. ನನ್ ಬಿಗ್ ಬಾಸ್ ಆದ್ಮೇಲೆ 1 ವರ್ಷ ತಗೊಂಡೆ, ಮತ್ತೆ ವಾಪಸ್ ಬಂದೆ. ಅಂಡ್ ಅದು ಖುಷಿ ಇದೆ ನನಗೆ. ಬಿಗ್ ಬಾಸ್ ಹೋಗಿರುವಂತ ಪ್ರತಿಯೊಬ್ಬರಿಗೂ ಕೂಡ ಟ್ರೋಲ್ಸ್ ಕಾಟ ಅಂತೂ ತಪ್ಪಿದ್ದಿಲ್ಲ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಸಾಕಷ್ಟು ಟ್ರೋಲ್ಸ್ ಗೆ ಗುರಿಯಾಗಿದ್ರಿ ಕೂಡ. ಸೊ ನೀವು ಒಳಗಡೆ ಇರ್ತಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೊರಗಡೆ ಇರುವಂತಹ ಮನೆಯವರ ಪರಿಸ್ಥಿತಿ, ಯಾಕಂದ್ರೆ ನೀವು ಹೊರಗಡೆ ಬಂದ್ಮೇಲೆ ಸೊ ಮನೆಯವರು ಯಾವೆಲ್ಲ ಟ್ರೋಲ್ಸ್ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ರು, ಆ ಟ್ರೋಲ್ಸ್ ಅನ್ನ ನೋಡಿದಾಗ ನಿಮ್ಗೆ ಏನಾಗಿತ್ತು ಅಂತ, ಮನಸ್ಸಲ್ಲಿ ಏನ್ ಉಳಿತಿತ್ತು ಅಂತ? ಸೊ ನನ್ಗೆ ನೀವು ಬಿಗ್ ಬಾಸ್ ಆದ್ಮೇಲೆ ಎವಿಕ್ಟ್ ಆಗ್ತಿರಲ್ಲ, ಎವಿಕ್ಟ್ ಆದ್ಮೇಲೆ ಒಂದಿನ ನಿಮ್ಗೆ ವಾಪಸ್ ಮನೆಗ್ ಬಿಡಲ್ಲ, ಬಿಕಾಸ್ ಟೆಲಿಕಾಸ್ಟ್ ಆದ್ಮೇಲೆ ನಿಮ್ಮನ್ನ ಕಳ್ಸೋದು. ಸೊ ಅವಾಗ ನಿಮ್ಮನ್ನೊಂದ್ ರೂಮ್ ಅಲ್ಲಿ ಇಟ್ಟಿರ್ತಾರೆ. ಅಂಡ್ ನಿಮ್ ರೂಮ್ ಅಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ, ಅಂದ್ರೆ ಸೊ ದಟ್ ನೀವು ಹೊರಗಡೆ ಹೋಗ್ಬಾರ್ದು, ಅಂದ್ರೆ ಜೊತೆಲೇ ಇರ್ತಾರೆ. ಅವ್ರು ನನ್ಗೆ ಅಂದ್ರೆ ಫಸ್ಟ್ ಟೈಮ್ ನನ್ಗೆ ಗೊತ್ತಾಗಿದ್ದು ಟ್ರೋಲ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತೆಲ್ಲ ಗೊತ್ತಾಗಿದ್ದು ಅವ್ರು ಹೇಳಿದ್ದು, ಸ್ನೇಹಿತ ಹಿಂಗೆಲ್ಲ ಆಗಿದೆ. 1 ವಾರ ಸೋಷಿಯಲ್ ಮೀಡಿಯಾ ನೋಡ್ಬೇಡಿ, ಸ್ವಲ್ಪ ಮನೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ, ಎಲ್ಲಾದ್ರೂ ಹೋಗಿ ವೆಕೇಶನ್ಗೆ ಹೋಗಿ, ತುಂಬಾ ಸೋಷಿಯಲ್ ಮೀಡಿಯಲ್ಲಿ ನೋಡಿ ಎಲ್ಲ ತಲೆ ಕೆಡ್ಸ್ಕೊಂಬೇಡಿ ಅಂತ. ನಾನು ಅಂತದ್ ಏನಾಗಿರುತ್ತೆ, ನಾನು ಅಂತದ್ ಆತರ ಕೆಟ್ಟ ಕೆಲ್ಸ ಏನ್ ಮಾಡಿಲ್ಲಲ್ಲ, ಯಾಕೆ ಏನಾಗಿರುತ್ತೆ. ಆಮೇಲೆ ಮನೆಗ್ ಬಂದ್ ನೋಡಿದ್ಮೇಲೆ, ಅಪ್ಪ ಅಮ್ಮನ್ ಮುಖ ನೋಡಿದ್ಮೇಲೆ ಗೊತ್ತಾಯ್ತು, ಓ ಎಲ್ಲೋ ಮಿಸ್ ಹೊಡೆದಿದೆ, ಏನೋ ನೆಗೆಟಿವ್ ಆಗಿದೆ ಅಂತ. ಬಟ್ ಅಪ್ಪ ಅಮ್ಮ ಅಂದ್ರೆ ನನ್ಗಿದು ಹೊಸದು, ಅಂದ್ರೆ ನಾನ್ ಈಗ ಕಂಡ್ಬಿಡ್ತಾ ಇದೀನಿ. ಸೊ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತವ್ರು, ನಾನು ಇಂಡಸ್ಟ್ರಿಗೆ ಬಂದು 1 ವರ್ಷ ಆಗಿತ್ತು. ನಾನು ಅವಾಗ ಇಂಡಸ್ಟ್ರಿಲ್ ಕಂಡ್ಬಿಡ್ತಾ ಇದ್ದೆ. ನಮ್ಮನೆಯವರ ನೀವು ಐ ಥಿಂಕ್ 10 months ಏನೋ ಮಾಡಿದ್ದೆ. ಅಂಡ್ ಅದಾದ್ಮೇಲೆ ಪಟ್ಟಂತ ಬಿಗ್ ಬಾಸ್ಗೆ ಹಾಕಿದ್ರು. ಸೊ ನನ್ಗೆ ಇಂಡಸ್ಟ್ರಿ ಹೊಸದು, ರಿಯಾಲಿಟಿ ಶೋಸ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಟ್ರೋಲ್ಸ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ ನಾನು ಅವಾಗ ಕಂಡ್ಬಿಡ್ತಾ ಇದ್ದವನ್ನ ಸಡನ್ ಆಗಿ ನೀವು ಕರ್ನಾಟಕದ ಬಿಗ್ಗೆಸ್ಟ್ ರಿಯಾಲಿಟಿ ಶೋಗೆ ಹಾಕಿ, ವಾಟ್ ಎವರ್ ಹ್ಯಾಪೆಂಡ್ ಅಲ್ಲಿ ನಾನು ಮಿಸ್ಟೇಕ್ ಮಾಡಿರ್ಬೋದು, ಇನ್ನೇನೋ ಮಾಡಿರ್ಬೋದು, ಅದಾದಾಗ ನಮ್ಗೆ ತೊಗೊಳಕ್ ಆಗಲ್ಲ. ನೀವ್ ಈ ಸ್ನೇಹಿತನ ಹಾಕಿದ್ರೆ ನಾನೀಗ ಕೇರು ಮಾಡಲ್ಲ, ನೀವು ಟ್ರೋಲ್ ಮಾಡ್ತೀರಾ ಮಾಡಿ, ಕೆಟ್ಟ ಕಮೆಂಟ್ ಹಾಕ್ತೀರಾ ಹಾಕಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಡಿಲೀಟ್ ಮಾಡ್ತಾ ಇದ್ದೆ ಕೆಟ್ಟ ಕಮೆಂಟ್ ಹಾಕಿದ್ರೆ, ಈಗ ನಾನು ಡಿಲೀಟು ಮಾಡಲ್ಲ, ಇರ್ಲಿ. ಸೊ ಅದೊಂದು ಕಲ್ತಿರ್ತೀವಿ ನಾವು ಪಾಠ. ಅಲ್ಲ, ಮನೆಯವರು ಏನ್ ಹೇಳಿದ್ರು ಅಂತ, ಮನೆಯವರು ಯಾಕಂತಂದ್ರೆ ತುಂಬಾ ಕಷ್ಟ ಆಗಿರುತ್ತೆ ಗೊತ್ತು.
ಯಾರಾದ್ರೂ ಒಬ್ರು ಕಳ್ಸ್ಕೊಡ್ತಿರ್ತಾರೆ, ಇಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಹೇಳ್ತಿರ್ತಾರೆ ಹಿಂಗ ಆಗಿದೆ ಅಂತ. ಸೊ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಆ ಒಂದು ವಿಚಾರದ ಬಗ್ಗೆ ಮತ್ತೆ ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿದ್ದುಂಟಾ ಅಂತ? ಅಂದ್ರೆ ಮನೇಲಿ ತುಂಬಾ ಬೇಜಾರ್ ಆಗಿದ್ರು. ಅಮ್ಮ ತುಂಬಾ ಡಿಸ್ಟರ್ಬ್ ಆಗಿದ್ರು. ಅಪ್ಪಂಗ್ ಗೊತ್ತು, ಅಪ್ಪ ಹೊರಗಡೆ ಹೋಗ್ತಾರೆ, ನೋಡಿದಾರೆ ಜಗತ್ತು. ಆಮೇಲೆ ಹೆಂಗೆ ಅಂದ್ರೆ ನಮ್ಗೆ ಯಾರಾದ್ರೂ ಬೈದ್ರೆ ಏನು ಅನ್ಸಲ್ಲ, ನಮ್ ಮಕ್ಳಿಗ್ ಬೈದ್ರೆ ಅದು ಒಂಥರ ತುಂಬಾ 100% ತುಂಬಾ ನೆಗೆಟಿವ್. ಈಗ ನಮ್ಗೆ ಈಗ ಯಾರಾದ್ರೂ ಬಂದಿ ನೀನ್ ಕಚಡ ನನ್ ಮಗ ಅಂದ್ರೆ ಓಕೆ ಗುಡ್ ಥ್ಯಾಂಕ್ ಯು ಅಂತೀವಿ. ಅದೇ ನಮ್ಮ ಅಪ್ಪ ಅಮ್ಮಂಗೆ ಯಾರಾದ್ರೂ ಬೈದ್ರೆ ಅದ್ ಬೇರೆ ಆಗುತ್ತೆ. ಸೊ ಹಂಗೆ ಪೇರೆಂಟ್ಸಿಗೆ ಅದು ತಗೊಳಕ್ ಆಗಲ್ಲ. ಅಂಡ್ ಎಲ್ಲೋ ಅವ್ರು ತಗೊಳ್ಳಬಾರ್ದು ಅನ್ಸುತ್ತೆ. ಅಂಡ್ ನನ್ ಇನ್ನೊಂದು ಏನು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ನೀವು ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ಬೇಡಿ, ಬಿಕಾಸ್ ಪ್ರೀವಿಯಸ್ ಸೀಸನ್ಸ್ ಅಲ್ಲೂ ಒಂದಷ್ಟು ಜನ ಆಗಿತ್ತು ಆ ತರ. ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ಬೇಡಿ, ಟೋಟಲ್ ಇದ್ ಮಾಡ್ಬಿಡಿ ಅಂತ ಹೇಳಿದ್ದೆ. ಬಟ್ ನನ್ ತೀರಾ ಕ್ಲೋಸ್ ಫ್ರೆಂಡ್ ಒಬ್ಬ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದ. ಈಸ್ ಅ ಚೈಲ್ಡ್ಹುಡ್ ಫ್ರೆಂಡ್ ಆಫ್ ಮೈ. ಸೊ ಹಂಗಾಗಿ ಅವ್ನ್ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಅಪ್ಪ ಅಮ್ಮಂಗ್ ಸ್ವಲ್ಪ ಗೊತ್ತಾಗ್ತಾ ಇತ್ತು ಏನಾಗ್ತಾ ಇತ್ತು ಅಂತ. ಅಂಡ್ ಸೋಷಿಯಲ್ ಮೀಡಿಯಾ ನೋಡಿಲ್ಲ ಅಂದ್ರೆ ಅದೇ ಬೇರೆ ಪ್ರಪಂಚ, ಸೋಷಿಯಲ್ ಮೀಡಿಯಾನ ಒಂದ್ ಪ್ರಪಂಚ. ಬಟ್ ಈಗೆಲ್ಲ ಸರಿಯಾಗಿದೆ ಬ್ರೋ. ಅಂಡ್ ಅವಾಗ ಅಷ್ಟೇ ಅದೊಂದು ಐ ಥಿಂಕ್ ಎವ್ರಿಥಿಂಗ್ ಕಮ್ಸ್ ವಿತ್ ಅ ಪ್ರೈಸ್. ನಾವ್ ಏನೇ ಲೈಫಲ್ಲಿ ಪಡ್ಕೊಬೇಕು ಅಂದ್ರೆ ಅದಕ್ಕೊಂದ್ ಬೆಲೆ ಕಟ್ಬೇಕು. ಅಂಡ್ ಬಿಗ್ ಬಾಸ್ ಅಲ್ಲಿ ಎಷ್ಟು ಪಾಸಿಟಿವ್ ಇರುತ್ತೋ ಅಷ್ಟು ನೆಗೆಟಿವ್ ಇರುತ್ತೆ. ಅಂಡ್ ಅದ್ ಎರಡನ್ನು ತಗೊಳಕ್ಕೆ ನೀವ್ ರೆಡಿ ಇದ್ರೆ ಮಾತ್ರ ಬಿಗ್ ಬಾಸ್ಗೆ ಹೋಗ್ಬೇಕು. ಅಂಡ್ ಎಲ್ಲೋ ನನ್ಗೆ ಆ ಟೈಮ್ ಅಲ್ಲಿ ನಾನು ಮೆಂಟಲಿ ಪ್ರಿಪೇರ್ ಆಗಿರ್ಲಿಲ್ಲ. ಬಟ್ ನಾವು ಪ್ರಿಪೇರ್ ಅಷ್ಟೇ. ಅಂದ್ರೆ ಆಗಿದ್ದ ಸ್ನೇಹಿತಗೂ ಈಗಿದ್ದ ಸ್ನೇಹಿತಗೂ ಲಾಟ್ ಆಫ್ ಚೇಂಜಸ್. ಈಗ ಮಾಡ್ಕೊಂತಾರ ಬಿಡು, ಅಯ್ಯೋ ಎಷ್ಟು ಅಂತ ಕಮೆಂಟ್ ಮಾಡ್ತೀರಾ. ಇನ್ನೊಂದೇನು ಅಂದ್ರೆ ನೀವ್ ಏನೇ ಕಮೆಂಟ್ ಮಾಡಿದ್ರು ಆಲ್ಗೋರಿದಮ್ ಅಲ್ಲಿ ನಮ್ ಟ್ರಾಕ್ಷನ್ ಜಾಸ್ತಿ ಆಗೋದು. ಅಂಡ್ ಇವ್ರದ್ದು ಎಂಗೇಜ್ಮೆಂಟ್ ಜಾಸ್ತಿ ಇದೆ, ಇವ್ರಿಗೆ ಜಾಸ್ತಿ ಕಮೆಂಟ್ ಬೀಳ್ತಾ ಇದೆ ಅಂತ ಅದು ಇನ್ನೂ ಪುಷ್ ಆಗುತ್ತೆ ಹೊರತು ನಮ್ಗೇನ್ ಲಾಸ್ ಏನಾಗಲ್ಲ. ಸೊ ನೆಗೆಟಿವ್ ಇಂದಾನು ಕೂಡ ನಾವು ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗ್ತೀವಿ. ಮಾಡ್ಕೊಳ್ಳಿ, ಕೆಟ್ಟ ಕಮೆಂಟ್ ಹಾಕ್ತೀರಾ ಹಾಕೊಳ್ಳಿ, ಇನ್ನೇನೋ ಮಾಡ್ತೀರಾ ಮಾಡ್ಕೊಳ್ಳಿ, ಇಟ್ಸ್ ಯುವರ್ ಲಾಸ್, ನಾಟ್ ಮೈನ್. ಡೋಂಟ್ ಕೇರ್. ತುಂಬಾ ಖುಷಿ ಆಯ್ತು, ಯಾಕಂತಂದ್ರೆ ಒಂದು ವರ್ಗದ ಸ್ನೇಹಿತವರನ್ನ ನೋಡಿದ್ವಿ. ಈಗ ಆ ಒಂದು ಟ್ರೋಲ್ ನೆಗೆಟಿವ್ ಕಡೆಯಿಂದ ಪಾಸಿಟಿವ್ ಒಂದು ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ನನ್ ಪಾಡಕ್ ನೀವು ಮಾಡ್ಕೊಳ್ಳೋಂಗಿರ ಮಾಡ್ಕೊಳ್ಳಿ, ನನ್ಗೇನು ಅಂತ ಹೇಳ್ಬಿಟ್ಟು ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರೋ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅದು. ಅಂದ್ರೆ ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯನ ಒಂದ್ ಪಾಯಿಂಟ್ ತನಕ ನೀವ್ ಎದುರಿಸ್ಬೋದು, ಬೈಬೋದು. ಒಂದ್ ಪಾಯಿಂಟ್ ಆದ್ಮೇಲೆ ಪ್ರಾಣಿಗಳು ಬೌನ್ಸ್ ಬ್ಯಾಕ್ ಆಗುತ್ತೆ. ಅಂಡ್ ನಾವ್ ಮನುಷ್ಯರು, ನಾವು ಬೌನ್ಸ್ ಬ್ಯಾಕ್ ಆಗ್ಲೇಬೇಕು. ಅಂಡ್ ಬೇರೆ ದಾರಿ ಇಲ್ಲ ಬ್ರೋ. ಅಂದ್ರೆ ನೀವು ಬೌನ್ಸ್ ಬ್ಯಾಕ್ ಆಗ್ಲೇಬೇಕು, ನೀವು ಸ್ಟ್ರಾಂಗ್ ಆಗ್ಲೇಬೇಕು, ಇಲ್ಲಾಂದ್ರೆ ಈ ದುನಿಯಾದಲ್ಲಿ ಬದುಕಕ್ ಆಗಲ್ಲ. ಅಂಡ್ ನಾವು ಮನೇಲಿ ಹತ್ಕೊಂಡ್ ಕೂತ್ಕೊಂಡು ಅಯ್ಯೋ ಅದಾಗ್ತಾ ಇದೆ ಆಗಲ್ಲ. ನಾವು ವಾಪಸ್ ಎದ್ ನಿಂತ್ಕೊಳ್ಳೇಬೇಕು, ನಾನು ಕೆಲಸ ಮಾಡ್ಲೇಬೇಕು, ನಾನು ಆಕ್ಟ್ ಮಾಡ್ಲೇಬೇಕು. ಅವಾಗ್ಲೇ ಐ ಕ್ಯಾನ್ ಪೇ ಬಿಲ್ಸ್. ನನ್ಗೆ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ. ಅಪ್ಪ ಅಮ್ಮ ಇದಾರೆ, ಅಪ್ಪ ಅಮ್ಮನ್ ನೋಡ್ಕೊಬೇಕು, ಒಬ್ನೇ ಮಗ. ಇದೆಲ್ಲ ಮಾಡ್ಬೇಕು ಅಂದ್ರೆ ನಾನು ಸ್ಟ್ರಾಂಗ್ ಆಗಿರ್ಲೇಬೇಕು. ನನ್ ವೀಕ್ ಆದ್ರೆ ಆಗಲ್ಲ. ಸೊ ಬೇರೆ ಆಪ್ಷನ್ ಇಲ್ದೇ ಇದ್ದಾಗ ಮನುಷ್ಯಂಗೆ ಒಂದೇ ಆಪ್ಷನ್. ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಯಾಕಂತಂದ್ರೆ ಪಾಸಿಟಿವ್ ಅನ್ನೋ ಮೈಂಡ್ ಸೆಟ್ ನ ನಾವ್ ಇಟ್ಕೊಂಡ್ರೆ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ರಿ. ತುಂಬಾ ಒಳ್ಳೆ ವಿಚಾರ. ಅಂಡ್ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಿದ್ಯಾ? ಮ್ಯಾರೇಜಿಗೆ ಇನ್ನೂ ಟೈಮ್ ಇಲ್ಲ ಬ್ರೋ. ಅಂದ್ರೆ ಈಗೇನು ಅಂದ್ರೆ, ಸೊ ನನ್ ಪ್ರಕಾರ ನಾನೀಗ ನನ್ ಫಿಸಿಕಲ್ ಪ್ರೈಮ್ ಅಲ್ಲಿ ಇದ್ದೀನಿ, ಆಯ್ತಾ. ಈಗ ನನ್ನ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಂದೇ ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕು. ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು. ನನ್ಗೊಂದಷ್ಟು ಆಸೆಗಳಿದೆ, ಅದೆಲ್ಲ ಅಂದ್ರೆ ಒಂದಷ್ಟು ಗೋಲ್ಸ್ ಇದೆ, ಅದೆಲ್ಲ ಫುಲ್ಫಿಲ್ ಆಗ್ಬೇಕು. ನಾನೊಂದು ಹಿಟ್ ಶೋ ಕೊಡ್ಬೇಕು, ಫಿಕ್ಷನ್ ಶೋ, ನಾನ್ ಫಿಕ್ಷನ್ ಅಲ್ಲ, ಒಂದು ಹಿಟ್ ಫಿಕ್ಷನ್ ಶೋ ಕೊಡ್ಬೇಕು, ಸಿನಿಮಾ ಮಾಡ್ಬೇಕು, ಇನ್ನು ದೊಡ್ಡ ವೆಬ್ ಸೀರೀಸ್ ಮಾಡ್ಬೇಕು. ಆತರ ಒಂದಷ್ಟು ಆಸೆಗಳಿದೆ. ಅಂಡ್ ಅದ್ರ ಜೊತೆ ಮದ್ವೆ ಆದ್ರೆ ಓಕೆ, ಬಟ್ ರೈಟ್ ನೌ ಮೈ ಪ್ರಿಯಾರಿಟಿ ಇಸ್ ಕರಿಯರ್. ಬಿಕಾಸ್ ಅದೇನಾಗುತ್ತೆ, ನಾನು ಈಗ ಡಿಸ್ಟ್ರಾಕ್ಟ್ ಆದ್ರೆ, ಇಲ್ಲ ಈಗ ಸ್ವಲ್ಪ ಆ ಕಡೆ ವಾಲಿದ್ರೆ ನಾನು ಲೈಫ್ಲಿ ರಿಗ್ರೆಟ್ ಮಾಡ್ತೀನಿ. ಅಂಡ್ ಅದಾಗಬಾರ್ದು. ಈಗ ತಾನೇ ಹೇಳ್ತಾ ಇದ್ರಿ ಕೂಡ ನೀವು, ಥಿಯೇಟರ್ ಮಾಡ್ಬೇಕಾದ್ರೆ ಆ ದಿನದ ಖರ್ಚಿಗೆ ನಮ್ಮ ಹತ್ರ ದುಡ್ಡಿರಲ್ಲ ಅಂತ ಹೇಳ್ಬಿಟ್ಟು. ಎಷ್ಟೋ ನಟರ ಬದುಕಲ್ಲಿ ಫಿನಾನ್ಷಿಯಲ್ ಸ್ಟೇಬಿಲಿಟಿ ಅನ್ನೋದು ತುಂಬಾನೇ ಘೋರವಾಗಿರುತ್ತೆ. ಲೈಕ್ ಹೆಂಗೆ ಅಂತಂದ್ರೆ ಒಂದೊಂದು ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದ್ ಕಡೆ ಇಷ್ಟಪಟ್ಟಿರುವಂತ ಜಾಬ್, ನಾವು ಆಯ್ಕೆ ಮಾಡ್ಕೊಂಡಿರುವಂತ ಜಾಬ್, ಇನ್ನೊಂದ್ ಕಡೆ ಬಿಟ್ಟು ಹೋಗಕ್ ಮನ್ಸಿರಲ್ಲ.
ಸೊ ಈ ತರದಲ್ಲಿ ನಟನಾಗಿ ನೀವು ಹ್ಮ್. ಒಂದಷ್ಟು ವರ್ಷಗಳ ಕಾಲ ನೀವು ಸರ್ವೈವ್ ಆಗ್ತಿರೋದ್ರಿಂದ ಹ್ಮ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಂಗಿದೆ ನಿಮ್ಮ ಮನೆಯಲ್ಲಿ, ಮನೆಯ ಪರಿಸ್ಥಿತಿ ಆಗಿರ್ಬೋದು? ಈಗ ತಾನೇ ಹೇಳಿದ್ರಿ ಫಿನಾನ್ಷಿಯಲಿ ಸ್ವಲ್ಪ ನಾನು ಫಿಟ್ ಆಗ್ಬೇಕು ಅಂತ Yeah. ಕೂಡ ಹೇಳಿದ್ರಿ. Yeah. ಬರೀ ನಟನೆಯನ್ನ ಆಕ್ಟಿಂಗ್ ನೇ ನಂಬ್ಕೊಂಡು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹ್ಮ್. ಸಪರೇಟ್ ಆಗಿ ಏನಾದ್ರು ಬಿಸ್ನೆಸ್ ಮಾಡುವಂತ ಐಡಿಯಾಸ್ ಇದೆಯಾ, ಅಥವಾ ಆಕ್ಟಿಂಗ್ ಅಲ್ಲೇ ಕಂಟಿನ್ಯೂ ಮಾಡುವಂತದ್ದಿದ್ಯಾ? ಏನ್ ಪ್ಲಾನಿಂಗ್ ಇದೆ ನಿಮ್ದು ಅಂತ? ನಾನು ಇದುವರೆಗೂ ಲೈಫಲ್ಲಿ ಆಕ್ಟಿಂಗ್ ಬಿಟ್ಟು ಬೇರೆ ಏನು ಮಾಡಿಲ್ಲ. ಹ್ಮ್. ಕಾಲೇಜ್ ಆದ್ಮೇಲೆ ಥಿಯೇಟರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಥಿಯೇಟರ್ ಮಾಡೋ ಟೈಮಲ್ಲಿ ಎಲ್ಲೋ ಸಣ್ಣ ಪುಟ್ಟ ಆಡ್ಗಳು ಸಿಗ್ತಾ ಇತ್ತು, ಹ್ಮ್. ಇನ್ನೇನೋ ಮಾಡ್ತಾ ಇದ್ರು. ಆಮೇಲೆ ನಾನು ಆಸ್ ಎ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದೆ ಆಡ್ಸ್ ಅಲ್ಲಿ ಎ ಗ್ರೇಡ್ ಜೂನಿಯರ್ ಆರ್ಟಿಸ್ಟ್ ಅಂತ ಇದ್ ಮಾಡ್ತಾರೆ. ಸೊ ಅದೆಲ್ಲ ಮಾಡ್ತಾ ಇದ್ದೆ. ಅಂಡ್ ಅದಾದ್ಮೇಲೆ ಟೆಲಿವಿಷನ್ ಆಯ್ತು. ಸೊ ದರ್ ಇಸ್ ನೋ ಸ್ಟೆಬಿಲಿಟಿ. ಹ್ಮ್. ಅಂದ್ರೆ ಒಂದ್ ವರ್ಷ ಇದಿರುತ್ತೆ. ಈವನ್ ಇನ್ಫ್ಯಾಕ್ಟ್ ಆಫ್ಟರ್ ಬಿಗ್ ಬಾಸ್ ಅಂದ್ರೆ ಜನ ಕನ್ಸ್ಬೋದು ಬಿಗ್ ಬಾಸ್ ಬಂದ ಅಷ್ಟು ದುಡ್ಡು ಮಾಡ್ದ. ನಾನೇನ್ ನೋಡ್ತಾ ಇದ್ದೆ 20 ಲಕ್ಷ ತಗೊಂಡಿದ್ದಾನಂತೆ, 25 ಲಕ್ಷ ತಗೊಂಡ್ ಅಂಡ್ ಇನ್ನೇನೇನೋ ಅಂದ್ರೆ ಯೂಟ್ಯೂಬ್ ಅಲ್ಲಿ ಏನೋ ಹಾಕೊಂಡಿರ್ತಾರೆ. ಬಟ್ ನಮ್ಮ ಸ್ಟೇಟ್ ಏನಿರುತ್ತೆ ಅಂತ ನಮ್ಗೆ ಗೊತ್ತು. ಬಟ್ ದಿಸ್ ಇಯರ್ ಅಂದ್ರೆ ದೇವ್ರ ದಯೆಯಿಂದ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅಂಡ್ ಒಂದ್ ಪ್ರಾಜೆಕ್ಟ್ ಆದ್ಮೇಲೆ ಒಂದ್ ಪ್ರಾಜೆಕ್ಟ್ ಸಿಗ್ತಾ ಇದೆ. ಅಂದ್ರೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ನಾವ್ ಕಳ್ದು ಹೋದ್ರೆ ಜನ ನಮ್ ಬಗ್ಗೆ ಮರ್ತೇ ಹೋಗ್ತಾರೆ. ನಾವ್ ಕೆಲಸ ಮಾಡ್ತಾ ಇದ್ರೆ ಕೆಲಸ ಸಿಗ್ತಾ ಇರುತ್ತೆ. ಸೊ ಅದ್ರ ಜೊತೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಿಮ್ಗೆ ಯಾವಾಗ ಕರಿಯರ್ ಚೆನ್ನಾಗಿ ಹೋಗ್ತಾ ಇದೆ ಅವಾಗ ನೀವು ಸೇವ್ ಮಾಡ್ಕೊಬೇಕು, ಇನ್ವೆಸ್ಟ್ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು. ನೀವು ಕರಿಯರ್ ಚೆನ್ನಾಗಿ ಹೋಗ್ತಾ ಇದ್ದಾಗ ಖರ್ಚು ಮಾಡ್ಕೊಂಡು ಇದೆಲ್ಲ ಮಾಡಿದ್ರೆ ಆಮೇಲೆ ಮುಂದೆ ಕಷ್ಟ ಆಗುತ್ತೆ. ಬಟ್ ಹೋದ್ ವರ್ಷ ಸ್ವಲ್ಪ ಕಷ್ಟ ಆಯ್ತು ಬಿಗ್ ಬಾಸ್ ಆದ್ಮೇಲೆ. ಬಟ್ ಈ ವರ್ಷ ಥ್ಯಾಂಕ್ಫುಲಿ ಚೆನ್ನಾಗಿ ನಡೀತಾ ಇದೆ. ಯಾವತ್ತಾದ್ರೂ ಯಾರ ಹತ್ರ ಆದ್ರೂ ದುಡ್ಡು ಕೇಳಿ ಇಲ್ಲ ಅಂತ ಅನ್ಸ್ಕೊಂಡಿದ್ದುಂಟಾ ಸ್ನೇಹಿತವರು ಅಂತ? ಇಲ್ಲ ಬ್ರೋ. ಅಂದ್ರೆ ನಾನು ಇದುವರೆಗೂ ದುಡ್ಡು ಅಂತ ಯಾರ ಹತ್ರನೂ ಕೇಳಿಲ್ಲ. ಅಂಡ್ ನನ್ನ ಅಪ್ಪ ಅಮ್ಮನ ಹತ್ರನೂ ಅಂದ್ರೆ ಕೇಳ್ಬೇಕು ಅಂದ್ರೆ ತೀರಾ ಲಾಸ್ಟ್ ಮೂಮೆಂಟ್ ಅಲ್ಲಿ, ಅಂದ್ರೆ ಇನ್ನೇನು ಇಲ್ವೇ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಎಲ್ಲೋ ಒಂದ್ಸತಿ ಕೇಳ್ತೀನಿ. ಅದು ಅಂದ್ರೆ ಅವಾಗ ಥಿಯೇಟರ್ ಟೈಮ್ಸ್ ಅಲ್ಲಿ. ಅದಾದ್ಮೇಲೆ ಆ ತರ ಸಿಚುವೇಶನ್ ಏನ್ ಬಂದಿಲ್ಲ. ಅಂಡ್ ನಂದು ಅಂತ ನನ್ ಖರ್ಚು ತುಂಬಾ ಕಮ್ಮಿ. ಅಂದ್ರೆ ನಂಗೇನು ಅಭ್ಯಾಸ ಇಲ್ಲ, ಕುಡಿಯಲ್ಲ, ಸಿಗರೆಟ್ ಸೇದಲ್ಲ, ಪಾರ್ಟಿ ಮಾಡಲ್ಲ. ನನ್ ಬೇಸಿಕ್ ಏನ್ ಖರ್ಚಿರುತ್ತೆ ಜಿಮ್ದು. ನನ್ನ ಅಂದ್ರೆ ನಾನು ಈಗ ನಾವು ಹೋಗ್ಬೇಕು ಬರ್ಬೇಕು ಅಂದ್ರೆ ಕನ್ವೆನ್ಸ್ ಕೊಡ್ತಾರೆ ಆಕ್ಟಿಂಗ್ಗೆ. ಸೊ ಅದು ಬಿಟ್ಟು ಬೇರೆ ಅಂತ ನಂದಂತ ಏನ್ ಖರ್ಚಿಲ್ಲ. ಅಂಡ್ ಐ ಡೋಂಟ್ ಹ್ಯಾವ್ ಅ ಲ್ಯಾವಿಶ್ ಲೈಫ್ ಸ್ಟೈಲ್. ಸೊ ಹಾಗಾಗಿ ನನ್ಗೇನ್ ತುಂಬಾ ಖರ್ಚಿರಲ್ಲ. ಬಟ್ ಮೇಜರ್ ಏನು ಅಂದ್ರೆ ಮನೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅದ್ರದ್ದು ಒಂದಷ್ಟಿರುತ್ತೆ. ಸೊ ಏನೋ ನಡ್ಕೊಂಡು ಹೋಗ್ತಾ ಇದೆ. ಒಂದು ತಿಂಗಳ ಜಿಮ್ ಖರ್ಚು ಎಷ್ಟು ಬರುತ್ತೆ ಸ್ನೇಹಿತ್ ಕೂಡ? ಏನಿಲ್ಲ ಬ್ರೋ, ವರ್ಷಕ್ಕೆ ಮೈ ಜಿಮ್ ಫೀಸ್ ಅಬೌಟ್ 15,000. ಒಂದ್ ವರ್ಷ ಕಟ್ಟಿದ್ರೆ ಆಯ್ತು. ಅಂಡ್ ನನ್ ಪ್ರೋಟೀನ್ ಅದು ಇದು ಅಂತ ಏನು ತಗೊಳಲ್ಲ, ಅದೆಲ್ಲ ನಿಲ್ಸ್ಬಿಟ್ಟಿದೀನಿ. ಪ್ರೋಟೀನ್ ಪೌಡರ್ ಎಲ್ಲ ಮೊದಲು ತಗೋತಾ ಇದ್ದೆ, ಬಿಗ್ ಬಾಸ್ ಟೈಮ್ ಅಲ್ಲೆಲ್ಲ ತಗೋತಾ ಇದ್ದೆ. ಅಂಡ್ ನನ್ಗೆ ಈಗ ಏನ್ ಅರ್ಥ ಇರೋ ಅಂದ್ರೆ ಪ್ರೋಸೆಸ್ಡ್ ಏನೇ ಐಟಮ್ಸ್ ಇದ್ರು ಅದಷ್ಟು ಒಳ್ಳೇದಲ್ಲ. ಅಂಡ್ ನಮ್ಮ ಇದ್ರಲ್ಲಿ ಅಂದ್ರೆ ನಮ್ ಕಂಟ್ರಿಲಿ ತುಂಬಾ ಫೇಕ್ ಪ್ರಾಡಕ್ಟ್ಸ್ ಎಲ್ಲ ಆಗ್ತಾ ಇದೆ. ಅದ್ರಲ್ಲಿ ತುಂಬಾ ಕಲಬೆರಕೆ ಇದೆ, ಅಡಲ್ಟ್ರೇಷನ್ ಇದೆ. ಸೊ ಹಾಗಾಗಿ ನಾವು ನ್ಯಾಚುರಲಿ ಏನ್ ಫುಡ್ ತಿಂತೀವೋ ಅಷ್ಟು ಒಳ್ಳೇದು. ಅಂಡ್ ನಾನ್ ಏನ್ ನೋಟಿಸ್ ಮಾಡಿರೋದು ಅಂದ್ರೆ ಐ ಟ್ರೈ ಎವ್ರಿಥಿಂಗ್. ಆಯ್ತಾ, ಟ್ರೈ ಮಾಡ್ತೀನಿ. ಅಕಸ್ಮಾತ್ ರಿಸಲ್ಟ್ ಚೆನ್ನಾಗಿದ್ರೆ ಐ ಕಂಟಿನ್ಯೂ, ಇಲ್ಲಾಂದ್ರೆ ಸ್ಟಾಪ್ ಮಾಡ್ಬಿಡ್ತೀನಿ. ಅಂಡ್ ಇದೊಂದು ಟ್ರೈ ಮಾಡಿದೆ ವೇರ್ ಐ ಸ್ಟಾಪ್ ಪ್ರೋಟೀನ್ ಅಂಡ್ ಎವ್ರಿಥಿಂಗ್. ಸೊ ನ್ಯಾಚುರಲ್ ಫುಡ್ ಇಂದಾನೆ ಐ ಕನ್ಸ್ಯೂಮಿಂಗ್ ಪ್ರೋಟೀನ್ ಅಂಡ್ ಐ ಆಮ್ ಫೀಲಿಂಗ್ ಗುಡ್. ದಿನಕ್ಕೆ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ವರ್ಕೌಟ್ ಮಾಡಿರೋದ್ರಿಂದ ಅಂಡ್ ಮಾಡ್ತಿರೋದ್ರಿಂದ ಸ್ನೇಹಿತರ ಲೈಫ್ ಅಲ್ಲಿ ಆಗಿರ್ಬೋದು, ಲೈಫ್ ಸ್ಟೈಲ್ ಅಲ್ಲಿ ಆಗಿರ್ಬೋದು, ಏನೆಲ್ಲ ಚೇಂಜಸ್ ಆಗಿದೆ ಅಂತ? ಬ್ರೋ ಅಂದ್ರೆ ನನ್ ಲೈಫ್ ಅಲ್ಲಿ ಮೇಜರ್ ಚೇಂಜ್ ಆಗಿದ್ದೆ ಜಿಮ್ ಇಂದ. ಸೊ ವಾಟ್ ಹ್ಯಾಪನ್ಡ್, ನಾನ್ PU ಓದ್ತಾ ಇದ್ದೆ, ವಿದ್ಯಾಮಂದಿರ್ ಅಂತ ನಮ್ಮ ಮಲ್ಲೇಶ್ವರಂ ಅನ್ನೋ ಕಾಲೇಜ್ ಇದೆ. ಇಟ್ ವಾಸ್ ಅ ವೆರಿ ಸ್ಟ್ರಿಕ್ಟ್ ಕಾಲೇಜ್. ಆಯ್ತಾ, ಅಂಡ್ ನನ್ಗೆ ಯಾವ್ದೇ ನೀವು ಒಂದು ಸ್ಟ್ರಿಕ್ಟ್ ಎನ್ವೈರನ್ಮೆಂಟ್ ಅಲ್ಲಿ ಹಾಕಿದ್ರೆ ನಂಗೆ ಇರಕ್ ಆಗಲ್ಲ. ನೀನ್ ಹಿಂಗೆ ಇರ್ಬೇಕು, ಇದೇ ಮಾಡ್ಬೇಕು ಆಗಲ್ಲ. ಸೊ ನಾನು ಅಲ್ಲಿ ಸ್ವಲ್ಪ ರೆಬಲ್ ಆಗಕ್ ಸ್ಟಾರ್ಟ್ ಆದೆ. ಕಾಲೇಜ್ ಬಂಕ್ ಮಾಡೋದು, ಇನ್ನೇನೋ ಮಾಡೋದು, ಎಕ್ಸಾಮ್ ಅಲ್ಲಿ ಓದ್ದೇ ಇರೋದು, ಆ ತರ ಎಲ್ಲ ಏನೇನೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನನ್ಗೆ ಅಂದ್ರೆ ಆ ಫ್ರಸ್ಟ್ರೇಷನ್, ಆಂಗರ್ ಎಲ್ಲ ಇರುತ್ತಲ್ಲ. ಆಮೇಲೆ ಆ ಟೈಮಲ್ಲಿ ವೆನ್ ಯುವರ್ ಟೀನೇಜರ್ ಅಲ್ಲ, ವೆನ್ ಯುವರ್ 16-17 ತುಂಬಾ ಒಂಥರ ಡಿಸ್ಟರ್ಬ್ ಆಗಿರ್ತೀವಿ, ನಮ್ಗೇನ್ ಕ್ಲಾರಿಟಿನೇ ಇರಲ್ಲ. ಅವಾಗ ನನ್ನ ಲೈಫಲ್ಲಿ ಬಂದಿದ್ ಜಿಮ್. ಅಂಡ್ ಅವಾಗಿಂದ ನಾನು ಕನ್ಸಿಸ್ಟೆಂಟ್ಲಿ ಮಾಡ್ಕೊಂಡ್ ಬಂದಿದ್ದೀನಿ. ಅಂದ್ರೆ 16 ವರ್ಷಕ್ಕೆ ಜಿಮ್ ಶುರು ಮಾಡಿದ್ರಿ? 16 ವರ್ಷ ಫಸ್ಟ್ ಇಯರ್ PU.
ಸೊ ಅವಾಗಿಂದ ನಾನು ಜಿಮ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂಡ್ ನಾನು ಜಿಮ್ ಮಾಡಕ್ ಸ್ಟಾರ್ಟ್ ಆದಾಗ ಅವಾಗ ಕಾಲೇಜಲ್ಲಿ ರ್ಯಾಂಪ್ ಮಾಡಿದೆ ಹ್ಮ್. ಫ್ಯಾಷನ್ ಶೋ. ಅಂದ್ರೆ ನೀವು ಫಿಟ್ ಆಗಿದ್ರೆ ಕೇಳ್ತಾರೆ ಫ್ಯಾಷನ್ ಶೋ ಮಾಡ್ತೀರಾ ಅಂತ. ಹಂಗೆ ಥಿಯೇಟರ್ ಸ್ಟಾರ್ಟ್ ಆಯ್ತು. ಥಿಯೇಟರ್ ಅಲ್ಲಿ ನಂಗೆ ಒಳ್ಳೊಳ್ಳೆ ರೋಲ್ಸ್ ಕೊಡೋರು, ಇವ್ನ್ ಹೀರೋ ಫಿಸಿಕ್ ಇದೆ, ಚೆನ್ನಾಗಿ ಮಾಡ್ತಾನೆ. ಸೊ ಐ ಥಿಂಕ್ ನನ್ನ ಲೈಫ್ ಅಲ್ಲಿ ಮೇಜರ್ ಡಿಸಿಪ್ಲಿನ್ ಕಲ್ತಿದ್ದು ಜಿಮ್ ಇಂದ ಅಂಡ್ ಡೆಡಿಕೇಶನ್ ಕಲ್ತಿದ್ದು ಜಿಮ್ ಇಂದ. ಅಕಸ್ಮಾತ್ ಜಿಮ್ ಇರ್ಲಿಲ್ಲ ಅಂದ್ರೆ, ಆ ಮೇಜರ್ ಡೆಡಿಕೇಶನ್ ಮತ್ತೆ ಡಿಸಿಪ್ಲಿನ್ ಇರ್ಲಿಲ್ಲ ಅಂದ್ರೆ ಸ್ನೇಹಿತ್ ವುಡಂಟ್ ಬಿ ಹಿಯರ್. ಓಕೆ, ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಐ ವರ್ಕ್ ಔಟ್ ಫಾರ್ 90 minutes. ಓಕೆ. ಅಂದ್ರೆ ಐ ಲಿಫ್ಟ್ ವೇಟ್ಸ್ ಫಾರ್ 90 minutes. ಒಂದು 30 minutes ಕಾರ್ಡಿಯೋ ಮಾಡ್ತೀನಿ ಅಂಡ್ ಐ ಸ್ಟ್ರೆಚ್ ಫಾರ್ ಅಬೌಟ್ ಇನ್ನೊಂದು 15-20 ನಿಮಿಷ. ಅಂಡ್ ಏನೆಲ್ಲ ಫುಡ್ ತಗೊಂತೀರಾ ಬಿಫೋರ್ ವರ್ಕೌಟ್ ಅಂಡ್ ಆಫ್ಟರ್ ವರ್ಕೌಟ್? ಅಂದ್ರೆ ನನ್ನ ಫುಡ್ ತುಂಬಾ ಸಿಂಪಲ್ ಬ್ರೋ. ಅಂದ್ರೆ ತುಂಬಾ ಏನೇನೋ ಬೆಳಿಗ್ಗೆ ಮುದ್ದೆ ತಿಂತೀನಿ, ಆಮೇಲೆ ಮಧ್ಯಾಹ್ನ ಜೋಳದ ರೊಟ್ಟಿ ತಿಂತೀನಿ, ರಾತ್ರಿ ಓಟ್ಸ್ ತಿಂತೀನಿ, ಅಷ್ಟೇ. ಅದ್ರ ಜೊತೆ ಮನೇಲಮ್ಮ ಚಿಕನ್ ಮಾಡಿರ್ತಾರೆ ಇಲ್ಲ ಮಟನ್ ಮಾಡಿರ್ತಾರೆ, ಮೊಟ್ಟೆ ತಿಂತೀನಿ ದಿನಕ್ಕೊಂದು 8-10 ಮೊಟ್ಟೆ. ಸ್ನೇಹಿತ್ ಗೌಡ ಅವರು ಮಿಲ್ಕಿ ಬಾಯ್ ಅಂತ, ನಿಜಾನ? ಯಾ, ಐ ಲೈಕ್ ಡ್ರಿಂಕಿಂಗ್ ಮಿಲ್ಕ್. ಯಾಕಂದ್ರೆ ಸ್ಕಿನ್ ಕೂಡ ಬ್ರೈಟ್ ಆಗಿದೆ. Yeah. ಸೊ ನಟ ಅಂದ ತಕ್ಷಣ ಸ್ಕಿನ್ ಕೇರ್ ಅನ್ನೋದು, ಹೇರ್ ಕೇರ್ ಅನ್ನೋದು, ಫಿಸಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಬ್ರೋ. ಅಂದ್ರೆ ವಾಟ್ ಹ್ಯಾಪನ್ಸ್, ನಮ್ ಇದ್ರಲ್ಲಿ ನಮ್ ರಿಯಲ್ ಏಜ್ ಮ್ಯಾಟರ್ ಆಗಲ್ಲ. ನಾವ್ ಸ್ಕ್ರೀನ್ ಅಲ್ಲಿ ಎಷ್ಟು ಏಜ್ ಕಾಣ್ತಾ ಇದೀವಿ ಅದ್ ಮ್ಯಾಟರ್ ಆಗೋದು. ಅಂಡ್ ನಾವ್ ಎಲ್ಲಿ ತನಕ ಚೆನ್ನಾಗ್ ಕಾಣ್ತೀವೋ ಅಲ್ಲಿ ತನಕ ನಮ್ಗೆ ಒಳ್ಳೊಳ್ಳೆ ರೋಲ್ ಸಿಗ್ತಾ ಇರುತ್ತೆ. ಹಿಂಗೆ ಯಾವಾಗ ನೀವೇನೋ ಕುಡಿಯೋದು ಆತರ ಏನಾದ್ರು ಕೆಟ್ಟ ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡು ಸ್ಕ್ರೀನ್ ಅಲ್ಲಿ ಎಲ್ಲೋ ಅನ್ಸುತ್ತೆ ನೋಡಿ ಡೈರೆಕ್ಟರ್ಗೆ, ಇವ್ನ ಅಷ್ಟು ಚೆನ್ನಾಗ್ ಕಾಣ್ತಾ ಇಲ್ಲಲ್ಲ ಅಂತ ಹಂಗಂಗೆ ಕಟ್ ಮಾಡ್ಬಿಡ್ತಾರೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಅಂಡ್ ನಮ್ಮ ಕೆಲ್ಸನೇ ಅದು. ಆಕ್ಟಿಂಗ್ ಹೇಗೆ ಒಂದ್ ಕೆಲ್ಸನೋ ನಮ್ಮನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋದು ಒಂದ್ ಕೆಲ್ಸ. ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂತ, ಏನೆಲ್ಲ ಯೂಸ್ ಮಾಡ್ತಿರ್ತೀರಾ ಅಂತ? ಸೊ ಸ್ಕಿನ್ನಿಗೆ ಮೇಜರ್ ಒಂದು ಏನು ಅಂದ್ರೆ ಡಯಟ್ ಇಂಪಾರ್ಟೆಂಟ್ ಆಗುತ್ತೆ. ಸಾಲ್ಟ್ ಕಮ್ಮಿ ತಿನ್ಬೇಕು, ಶುಗರ್ ಕಟ್ ಮಾಡಬೇಕು. ನೀವು ಶುಗರ್ ಕಟ್ ಮಾಡಿ ಸಾಲ್ಟ್ ಕಮ್ಮಿ ತಿಂದ್ರೆ ಸ್ಕಿನ್ ಆಟೋಮೆಟಿಕ್ಲಿ ಚೆನ್ನಾಗುತ್ತೆ. ಅಂಡ್ ಫ್ರೈಡ್ ಫುಡ್ ಕಮ್ಮಿ ತಿನ್ಬೇಕು, ಕಮ್ಮಿ ಎಲ್ಲ ಬಿಡ್ಲೇಬೇಕು. ಫ್ರೈಡ್ ಫುಡ್ ಏನೇನಿದೆ ಅದೆಲ್ಲ ಬಿಡ್ಬೇಕು. ಸೊ ಇದೆಲ್ಲ ಮಾಡಿದ್ರೆ ಆಮೇಲೆ ಇಫ್ ಯು ಸ್ವೆಟ್ ಅಲ್ಲ ಎವ್ರಿ ಡೇ, ಸ್ಕಿನ್ ಗ್ಲೋ ಆಗುತ್ತೆ. ಎವ್ರಿ ಡೇ ಯು ಹ್ಯಾವ್ ಟು ಸ್ವೆಟ್. ನೀವು ಡ್ಯಾನ್ಸ್ ಮಾಡಿ, ಜಾಗಿಂಗ್ ಮಾಡಿ, ರನ್ನಿಂಗ್ ಮಾಡಿ, ಜಿಮ್ ಮಾಡಿ, ಸ್ಕಿನ್ ಎವ್ರಿ ಡೇ ಇಟ್ ಹ್ಯಾಸ್ ಟು ಸ್ವೆಟ್. ಮಲ್ಗಕ್ಕಿಂತ ಮುಂಚೆ ಒಂದ್ಸತಿ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ ಅಂಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕು. ಮೇಜರ್ ನಮ್ಮ ಕಲ್ಚರ್ ಅಲ್ಲಿ ಏನು ಅಂದ್ರೆ ಯಾರು ಸನ್ಸ್ಕ್ರೀನ್ ಯೂಸ್ ಮಾಡೋದು ಹೇಳ್ಕೊಡಲ್ಲ. ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಸನ್ ಡ್ಯಾಮೇಜ್ ಆದ್ರೆ ತುಂಬಾ ಬೇಗ ಏಜ್ ಆಗ್ತೀರಾ. ಮೇಕಪ್ ಮಾಡೋದ್ರಿಂದ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ, ಸೊ ಅವಾಗೆಲ್ಲ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತೀರಾ, ಪಾರ್ಲರ್ ಸ್ಕೆಚ್ ಆಗಿ ಹೋಗ್ತಿರ್ತೀರಾ ಅಂತ? ಬ್ರೋ ಅಂದ್ರೆ ನಂಗೆ ಫ್ರಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನ್ನ ನಮ್ಮನೆ ರಾಣಿ ಮಾಡೋತ್ತಿಗೆ ಮೇಕಪ್ ಅಂದ್ರೆ ನನ್ಗೆ ಮೇಕಪ್ ಬಗ್ಗೆ ಏನೋ ಗೊತ್ತಿರಲಿಲ್ಲ. ಅಂಡ್ ಅವಾಗ ನಾನು ಇದ್ರಲ್ಲಿ ಮೇಕಪ್ ತೆಗಿತಾ ಇದ್ದೆ, ಅಂದ್ರೆ ವೆಟ್ ಟಿಶ್ಯೂಲಿ. ಅದ್ರಲ್ಲಿ ಆಲ್ಕೋಹಾಲ್ ಇರುತ್ತೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ಯು. ಆಲ್ಕೋಹಾಲ್ ಬರ್ನ್ ಮಾಡುತ್ತೆ ಸ್ಕಿನ್. ಸೊ ಆತರ ಒಂದಷ್ಟು ಕೆಟ್ಟ ಅಭ್ಯಾಸಗಳಿತ್ತು. ಈಗ ನಾನೇ ಮೇಕಪ್ ಐಟಮ್ಸ್ ತಗೊಂಡಿದ್ದೀನಿ ಅಂಡ್ ನಾನೇ ಮೇಕಪ್ ಮಾಡ್ಕೋತೀನಿ. ಅಂಡ್ ಐ ಹವ್ ನೋಟಿಸ್ಡ್ ಮೈ ಸ್ಕಿನ್ ಇಸ್ ಗಾಟನ್ ಬೆಟರ್. ಲಾಸ್ಟ್ ಒಂದು ವರ್ಷದಲ್ಲಿ ನಾನೇ ಮೇಕಪ್ ಮಾಡೋದ್ ಕಲ್ತೆ ಅಂಡ್ ಸ್ಕಿನ್ ಚೆನ್ನಾಗಿದೆ. ಅಂದ್ರೆ ಹೋಮ್ ರೆಮಿಡೀಸ್ ಏನ್ ಟ್ರೈ ಮಾಡಲ್ಲ? ಇವಾಗ ಏನೋ ಒಂದು ಪಿಂಪಲ್ ಆಗಿರುತ್ತೆ, ಇಲ್ಲ ಮಾರ್ಕ್ಸ್ ಎಲ್ಲ ಇರುತ್ತೆ, ಇಲ್ಲ ಆತರ ಏನಿಲ್ಲ. ಬೋಟಾಕ್ಸ್, ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ಬೋಟಾಕ್ಸ್ ಬಗ್ಗೆ ನಂಗೆ ತುಂಬಾ ಗೊತ್ತಿಲ್ಲ. ಈ ಫಿಲ್ಲರ್ಸ್ ಬಗ್ಗೆ ಒಂದ್ ಸ್ವಲ್ಪ ಗೊತ್ತಿದೆ. ಅಂಡ್ ನನ್ ಗೊತ್ತಿರಂಗೆ ಅದನ್ನ ಎಲ್ಲಾರು ಮಾಡಕ್ ಹೋಗ್ಬಾರ್ದು. ಅಂಡ್ ನಿಮ್ಗೆ ಕರೆಕ್ಟ್ ಡಾಕ್ಟರ್ ಸಿಕ್ಕಿದ್ರೆ, ಆಮೇಲೆ ನಿಮ್ಗೇನೋ ನೆಸೆಸಿಟಿ ಇರ್ಬೇಕು, ನೀವು ಕ್ಯಾಮ್ರಾ ಮುಂದೆ ಬರ್ತಾ ಇದೀರಾ, ಇನ್ನೇನೋ ಮಾಡ್ತಾ ಇದೀರಾ, ಅವಾಗ ಮಾಡಿ. ಸುಮ್ನೆ ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ಎವ್ರಿ ಒನ್ ಶುಡ್ ಬಿ ಡೂಯಿಂಗ್ ಇಟ್. ಬಿ ವೆರಿ ವೆರಿ ಕೇರ್ಫುಲ್. ಹೇರ್ ತುಂಬಾ ಚೆನ್ನಾಗಿದೆ. ಹೆಂಗೆ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ ಅಂತ? ಹೇರ್ ಅಂದ್ರೆ ಅದಕ್ಕೊಂದಷ್ಟು ಅಂದ್ರೆ ವಾಟ್ ಹ್ಯಾಪನ್, ಸ್ವಲ್ಪ ದಿನ ನನ್ಗೂ ಹೇರ್ ಫಾಲ್ ಸ್ಟಾರ್ಟ್ ಆಗಿತ್ತು, ಏನೇನೋ ಸ್ಟಾರ್ಟ್ ಆಗಿತ್ತು. ಅವಾಗ ಐ ಅಂಡರ್ಸ್ಟುಡ್ ದಟ್ ಒಂದಷ್ಟು ವಿಷಯಗಳಿಂದ ನಿಮ್ಗೆ ಹೇರ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಡ್ಯಾಂಡ್ರಫ್ ಇರಬಾರ್ದು. ಮೇನ್ ಡ್ಯಾಂಡ್ರಫ್ ಇದ್ರೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇನ್ ಡ್ಯಾಂಡ್ರಫ್ ಬಂದ ತಕ್ಷಣ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಖಂಡಿತ. ಸೊ ಯು ಹ್ಯಾವ್ ಟು ವಾಶ್ ಯುವರ್ ಹೇರ್ ಅಟ್ ಲೀಸ್ಟ್ ಆನ್ ಆಲ್ಟರ್ನೇಟ್ ಡೇಸ್. ಅಂಡ್ ನೀವು ಸ್ವೆಟ್ ಆಗ್ತಾ ಇದ್ರೆ ಅಟ್ ಲೀಸ್ಟ್ ಎವ್ರಿ ಡೇ ಇಲ್ಲ ಆಲ್ಟರ್ನೇಟ್ ಡೇಸ್ ವಾಶ್ ಮಾಡ್ಲೇಬೇಕು. ಅಂಡ್ ನಿಮ್ ಡಯಟ್ ಇಂಪಾರ್ಟೆಂಟ್ ಆಗುತ್ತೆ. ಮಲ್ಟಿ ವೈಟಮಿನ್ಸ್ ತಗೊಳ್ಳಿ. ಸೊ ಹಾಗೆ ಅಂಡ್ ಸ್ಕ್ಯಾಲ್ಪ್ ಮಸಾಜ್ ಮಾಡಿ, ಆಯಿಲ್ ಹಾಕಿ ಮಸಾಜ್ ಮಾಡಿದ್ರೆ
ನಿಮ್ಗೆ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ ಸ್ಕ್ಯಾಲ್ಪ್ಗೆ. ಸೊ ಆಲ್ ದಟ್ ಶುಡ್ ಬಿ ಡನ್. ಸಿನಿಮಾ ರಂಗಕ್ಕೆ ಯಾವಾಗ ಎಂಟ್ರಿ ಕೊಡ್ತೀರಾ ಅಂತ? ಅದೇ ಕನ್ಸು. ಅಂದ್ರೆ ನಾನು ಯಾವತ್ತೂ ಅಂದ್ರೆ ಟೆಲಿವಿಷನ್ ಆಕ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡವನಲ್ಲ, ರಿಯಾಲಿಟಿ ಶೋ ಮಾಡ್ಬೇಕು ಅಂತ ಕನ್ಸ್ಕೊಂಡವನಲ್ಲ, ಯಾವಾಗ್ಲೂ ಸಿನಿಮಾ ಮಾಡ್ಬೇಕು ಅಂತ ಕನ್ಸ್ಕೊಂಡವನು. ಸಿನಿಮಾ ನನ್ನ ಫಸ್ಟ್ ಲವ್. ಅದೇನೋ ನೀವು ತುಂಬಾ ಇಷ್ಟಪಟ್ಟವ್ರು ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ ಅಂತಾರಲ್ಲ, ಹಂಗೆ ಸಿನಿಮಾನು ಇನ್ನೂ ಯಾಕೋ ಅದು ವರ್ಕೌಟ್ ಆಗ್ತಾ ಇಲ್ಲ. ನೋಡೋಣ. ಅಂಡ್ ಆಲ್ಸೋ ಯಾವ್ದೋ ಸಿನಿಮಾ ಮಾಡಿದೆ ಅದೇನೋ ಆಗುತ್ತೆ, ಅದಕ್ಕಿಂತ ಮಾಡತ್ತೀಗ ಒಳ್ಳೆ ಸಿನಿಮಾ ಮಾಡ್ಬೇಕು, ಆ ಹುಡುಕಾಟದಲ್ಲೇ ಇದೀನಿ. ಇಂಡಸ್ಟ್ರಿಯಲ್ಲಿ ಸ್ಟ್ರಗಲಿಂಗ್ ಡೇಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ಟ್ರಗಲ್ ಎಲ್ಲಾರ ಲೈಫಲ್ಲೂ ಇರುತ್ತೆ. ಅಂದ್ರೆ ಒಬ್ರು 9 to 5 ಕೆಲಸ ಮಾಡೋರ ಲೈಫಲ್ಲೂ ಇರುತ್ತೆ, ಕಾಲ್ ಸೆಂಟ್ರಲ್ ಕೆಲಸ ಮಾಡೋರ ಲೈಫಲ್ಲೂ ಇರುತ್ತೆ, ಸ್ಟೂಡೆಂಟ್ಸ್ ಲೈಫಲ್ಲೂ ಇರುತ್ತೆ. ಏನಾಗುತ್ತೆ ಅಂದ್ರೆ ನಮ್ಮನ್ನ ಕ್ಯಾಮ್ರಾ ಮುಂದೆ ತಂದು ಕೂರ್ಸಿರ್ತಾರೆ, ನಾವು ನಮ್ ಸ್ಟ್ರಗಲ್ ಬಗ್ಗೆ ಹೇಳ್ಕೊಂಡಾಗ ಜನಕ್ಕೆ ಏನ್ ಅನ್ಸುತ್ತೆ, ಯಾರಿಗೂ ಇಲ್ದೇ ಇರೋ ಕಷ್ಟ ಈ ನನ್ ಮಗಂಗಿದ್ಯಾ ಅನ್ಸುತ್ತೆ. ಏನಾಗುತ್ತೆ ಅಂದ್ರೆ ನಾವು ನಮ್ ಕಷ್ಟಗಳ ಬಗ್ಗೆ ಹೇಳ್ಕೊಳಕ್ ಒಂದ್ ಪ್ಲಾಟ್ಫಾರ್ಮ್ ಸಿಗುತ್ತೆ ಅಷ್ಟೇ. ಅಂಡ್ ನಿಮ್ಗೆ ಗೊತ್ತಿರಂಗೆ ಆಕ್ಟರ್ ಲೈಫ್ ತುಂಬಾ ಅನ್ಸ್ಟೇಬಲ್ ಆಗಿರುತ್ತೆ. ಅಂದ್ರೆ ಒಂದ್ ತಿಂಗಳು ನಾವು ಆಲ್ಮೋಸ್ಟ್ 1 ವರ್ಷ ಮಾಡೋ ಅಷ್ಟು ದುಡ್ಡು ಮಾಡ್ಬಿಟ್ಟಿರ್ತೀವಿ, ಇನ್ನೊಂದ್ 1 ವರ್ಷ ದುಡ್ಡೇ ಮಾಡಿರಲ್ಲ. ಸೊ ಆ ಏಳು ಬೀಳುಗಳಲ್ಲಿ ಎಲ್ಲೋ ನಮ್ಮನ್ನ ನಾವು ಕಂಡ್ಕೋತೀವಿ. ಅಂಡ್ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದ್ ಡಿಸಿಪ್ಲಿನ್ ಕಲ್ತ್ಕೊಬೇಕು. ನಾವು ಹೇಗೆ ಫಿಟ್ನೆಸ್ ಅಲ್ಲಿ ಒಂದ್ ಡಿಸಿಪ್ಲಿನ್ ಇರುತ್ತೆ, ಲೈಫಲ್ಲಿ ಒಂದ್ ಡಿಸಿಪ್ಲಿನ್ ಇರುತ್ತೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಕಲ್ತ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಅಂಡ್ ನಾನು ಒಂದು 2022 ಟೈಮಲ್ಲಿ ಐ ಥಿಂಕ್ ಬೈ ಡಿಸೆಂಬರ್ ಅಂದ್ರೆ ಅಲ್ಲಿ ತನಕ ನಾನು 2016 ಅಲ್ಲಿ ಥಿಯೇಟರ್ ಮಾಡಕ್ ಸ್ಟಾರ್ಟ್ ಆಗಿದ್ದು. 2022 ತನಕ ಏನೂ ಇಲ್ಲ, ಏನ್ ಬ್ರೇಕು ಇಲ್ಲ, ನನ್ನ ಪಾಡಿಗೆ ನಾನು ಥಿಯೇಟರ್ ಮಾಡ್ತಾ ಇದ್ದೀನಿ, ಯಾವ ಆಡಿಷನ್ ಕನ್ವರ್ಟ್ ಆಗ್ತಾ ಇಲ್ಲ, ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ನಿಂತೋಗುತ್ತೆ, ಒಂದ್ ಸಿನಿಮಾ ಮಾಡ್ತಾ ಇದ್ದೆ ನಿಂತೋಯ್ತು, ಆತರ ಏನೇನೋ ಆಗಿ ಎಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ಅನ್ಸು ದಟ್ ಮೇ ಬಿ ಇದು ನನ್ಗಲ್ವೇನೋ. ಅಂಡ್ ನಮ್ಮನ್ನ ನಾವು ಡೌಟ್ ಮಾಡ್ಕೊಳಕ್ಕೂ ಸ್ಟಾರ್ಟ್ ಮಾಡ್ಕೋತೀವಿ. ಮನೇಲಿ ಅಪ್ಪ ಅಮ್ಮಂಗೆ ಹೇಳ್ದೆ ಏನ್ ಮಾಡೋದು, ಏನಾದ್ರು ಬೇರೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಲಾ ಅದು ಇದು ಅಂತ. ಅವಾಗ ಅವ್ರು ಏನ್ ಹೇಳಿದ್ರು, ಡಿಸೆಂಬರ್ ತನಕ ಟೈಮ್ ತಗೋ, ಅಲ್ಲಿ ತನಕ ಏನು ಆಗ್ಲಿಲ್ಲ ಅಂದ್ರೆ ಜಾನ್ವರಿಯಿಂದ ಬೇರೆ ಏನಾದ್ರು ನೋಡು ಅಂತ. ಅಂಡ್ ಥ್ಯಾಂಕ್ಫುಲಿ ಡಿಸೆಂಬರ್ ನಮ್ಮನೆ ರಾಣಿ ಸಿಕ್ತು. ಅಂಡ್ ಅಲ್ಲಿಂದ ದರ್ಸ್ ಬಿನ್ ನೋ ಲುಕಿಂಗ್ ಬ್ಯಾಕ್. ಬಟ್ ಅಂದ್ರೆ ಅವಾಗೆಲ್ಲೋ ನನ್ಗೆ ಅನ್ಸುತ್ತೆ ದಟ್ ಐ ಆಮ್ ಮೆಂಟ್ ಟು ಬಿ ಹಿಯರ್. ಅಂದ್ರೆ ಇನ್ನೇನು ಇದ್ ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ದವನ್ಗೆ ನನ್ಗೆ ಒಂದ್ ತಿಂಗಳು ಇತ್ತಷ್ಟೇ. ನಾವು ಅವಾಗ ಡಿಸೆಂಬರ್ ತನಕ ಆಗಿರ್ಲಿಲ್ಲ ಅಂದ್ರೆ ನಾನು ಬೇರೆ ಏನಾದ್ರು ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಇಲ್ಲ, ನಿಮ್ಗೆ ಇಲ್ಲೇನೋ ಇದೆ ಅಂತ ಲೈಫ್ ವಾಪಸ್ ಕರ್ಕೊಂಬಂತು. ಸೊ ಆ ಇದ್ರಲ್ಲಿ ಐ ಬಿಲೀವ್ ಇನ್ ಡೆಸ್ಟಿನಿ. ಒಂದೊಂದ್ಸತಿ ಇಟ್ಸ್ ಆಲ್ ರಿಟನ್. ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ಬ್ರೋ. ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಆಗದೇ ಇಲ್ಲ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಅಂಡ್ ಫ್ಯಾಮಿಲಿ ಸಪೋರ್ಟ್ ಗಿಂತ ಅವ್ರಿಗೆ ನನ್ ಮೇಲೆ ಒಂದ್ ನಂಬಿಕೆ ಇದೆ, ಒಂದ್ ಫೇತ್ ಇದೆ ದಟ್ ಇವನೇನೋ ಒಂದ್ ಮಾಡ್ತಾನೆ. ಅಂಡ್ ಆ ಫೇತ್ ನ ನಾನು ಏನೋ ಹಂಗೆ ಮಾಡ್ಕೊಂಡು ಉಳ್ಸ್ಕೊಂಡ್ ಬರ್ತಾ ಇದೀನಿ. ಯಾಕೆಂತಂದ್ರೆ ಒಬ್ನೇ ಮಗ ಅಂತ ಬೇರೆ ಹೇಳಿದ್ರಿ, ಸೊ ಅವ್ರಿಗೂ ಒಂದ್ ಭಯ ಇರ್ತೈತೆ, ಇಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಇಂಡಸ್ಟ್ರಿ ಯಾವ ಟೈಮ್ಗೆ ಎತ್ಕೊಳ್ಳುತ್ತೋ, ಯಾವ ಟೈಮ್ ಬಿದೋಗುತ್ತೋ ಗೊತ್ತಿಲ್ಲ. ಸೊ ಅವನ್ ಕಾರಣಕ್ಕೆ. ಅಂಡ್ ಒಬ್ನೇ ಮಗ ಅಂದ್ಮೇಲೆ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸು ಇರುತ್ತೆ. ಈಗ ನನ್ಗೆ ಯಾರೋ ಅಣ್ಣ ಇದ್ದಿದ್ರೆ, ಇನ್ಯಾರೋ ಇದ್ದಿದ್ರೆ, ಅಕ್ಕ ಇದ್ದಿದ್ರೆ, ಸೊ ಅವ್ರದ್ ಮನೆ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿರೋರು. ಈಗ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಇದ್ರ ಮೇಲೆ ಇದ್ದಾಗ ಐ ಶುಡ್ ಬಿ ಮೋರ್ ಕೇರ್ಫುಲ್. ಸೊ ಇಂಡಸ್ಟ್ರಿ ಬರೋವಾಗ ಆಗಿರ್ಬೋದು ಅಥವಾ ಬಂದ್ಮೇಲೆ ಆಗಿರ್ಬೋದು, ಯಾವ್ದಾದ್ರು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಾದ್ರೆ? ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲಾರ್ಗೂ ಅಂದ್ರೆ, ಸೊ ನೀವ್ ಆಕ್ಟರ್ ಆಗ್ಬೇಕು ಅಂತ ಬಂದಾಗ ನಿಮ್ಗೆ ನೀವ್ ಆಕ್ಟರ್ ಇಲ್ವಾ ಅಂತ ಗೊತ್ತಾಗಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಅಂದ್ರೆ ನಿಮ್ಮಲ್ಲಿ ನೀವು ಒಬ್ಬ ನಟನ್ ಕಂಡ್ಕೊಳಕ್ ಒಂದಷ್ಟು ಟೈಮ್ ಬೇಕಾಗುತ್ತೆ. ಅಂಡ್ ಅದೆಲ್ಲ ಆಗಿ ನೀವು ಥಿಯೇಟರ್, ನನ್ ತುಂಬಾ ದೊಡ್ಡ ಹೆಸರುಗಳ ಜೊತೆ ಥಿಯೇಟರ್ ಮಾಡಿದೀನಿ. ನಾನು ನನ್ ಫಸ್ಟ್ ನಾಟಕ ಮಾಡಿದ್ದು ಇವರು ಗಿರೀಶ್ ಕಾರ್ನಾಡ್ ಅವ್ರ ಸರ್ ಜೊತೆ. ಅಂಡ್ ಬಸು ಸರ್ ಜೊತೆ ಕೆಲಸ ಮಾಡಿದೀನಿ, ಜಫರ್ ಸರ್ ಜೊತೆ ಕೆಲಸ ಮಾಡಿದೀನಿ. ಸೊ ವೆರಿ ಬಿಗ್ ನೇಮ್ಸ್, ಅಂದ್ರೆ ಇಂಡಿಯನ್ ಥಿಯೇಟರ್ ಅಲ್ಲಿ ದೇ ಆರ್ ವೆರಿ ಬಿಗ್ ನೇಮ್ಸ್. ಸೊ ನಂಗೆಲ್ಲೋ ಅಲ್ಲೊಂದು ಕಾನ್ಫಿಡೆನ್ಸ್ ಇತ್ತು ದಟ್ ಅಂದ್ರೆ ಇವರೆಲ್ಲ ನಂಗೆ ರೋಲ್ಸ್ ಕೊಡ್ತಾ ಇದಾರೆ, ಕಾಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಏನೋ ನೋಡಿದಾರೆ, ಐ ಆಮ್ ನಾಟ್ ಬ್ಯಾಡ್ ಅಂತ.
ಆದ್ರೆ ಅದು ಟು ಕನ್ವರ್ಟ್ ಇನ್ ಟು ಅಂದ್ರೆ ನೀವು ಟೆಲಿವಿಷನ್ ಫೇಮ್ ಇರ್ಬೋದು, ಇನ್ನೇನೋ ಇರ್ಬೋದು, ಮನಿ ಇರ್ಬೋದು, ಅದು ಸ್ವಲ್ಪ ಡಿಲೇ ಆಗುತ್ತೆ. ಅಂಡ್ ಆ ಒಂದಷ್ಟು ವರ್ಷ ನೀವು ಕಾಯ್ತಾ ಇರ್ತೀರಾ, ಒಂದಿನ ನಾನು ಫೇಮಸ್ ಆಗ್ತೀನಿ, ಒಂದಿನ ನನ್ಗೂ ಜನ ಬಂದು ಸೆಲ್ಫಿ ತಗೋತಾರೆ, ಅದೆಲ್ಲ ಒಂದ್ ಕನ್ಸಿರುತ್ತಲ್ವಾ. ಸೊ ದ ಫಸ್ಟ್ ಮೂಮೆಂಟ್ ವಾಸ್, ನಾವ್ ಕಂಠೀರವಾದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅಂಡ್ ಪುನೀತ್ ಸರ್ ಸ್ಮಾರಕ ಇದೆಯಲ್ಲ ಅಲ್ಲಿ, ಅಂಡ್ ನಮ್ಮನೆಯವರ ರಾಣಿ ಶೂಟ್ ಮಾಡ್ತಾ ಇದ್ವಿ. ಅಂಡ್ ಅವಾಗ ಅಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ. ಅವಾಗ ಫಸ್ಟ್ ಟೈಮ್ ಐ ಗಾಟ್ ಮಾಬ್ಡ್, ಅಂದ್ರೆ ಒಂದಷ್ಟು ಜನ ಸೇರ್ಕೊಂಡು ಸೆಲ್ಫಿ ಎಲ್ಲ ತೆಕ್ಕೊಂಡು, ಅಂದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ಆಗೋದು. ನಾನು ಅವಾಗ ಪೋಸ್ಟ್ ಮಾಡಿದ್ದೆ ಅದ್ರ ಬಗ್ಗೆ. ನಿಮ್ಮ ಎಲ್ಲ ಫಸ್ಟ್ ಸ್ಪೆಷಲ್ ಆಗಿರುತ್ತೆ, ನಿಮ್ಮ ಫಸ್ಟ್ ಸ್ಕೂಲು, ಫಸ್ಟ್ ಲವ್, ಫಸ್ಟ್ ಸೆಲೆಬ್ರಿಟಿ ಮೂಮೆಂಟ್. ಸೊ ನನ್ನ ಫಸ್ಟ್ ಸೆಲೆಬ್ರಿಟಿ ಮೂಮೆಂಟ್ ವೇರ್ ಒಂದಷ್ಟು ಜನ ಬಂದು ಸೆಲ್ಫಿ ತಗೊಂಡಿದ್ದು, ನಿಮ್ ಸೀರಿಯಲ್ ನೋಡ್ತಾ ಇದೀವಿ ಅನ್ನೋದು, ದ್ಯಾಟ್ ವಾಸ್ ವೆರಿ ಸ್ಪೆಷಲ್. ಬ್ಯಾಡ್ ಮೂಮೆಂಟ್ ಏನಾದ್ರು ಆಗಿದ್ಯಾ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದ್ಯಾ? ಇತ್ತೀಚೆಗಾಗಿದ್ ಬ್ಯಾಡ್ ಇದ್ರಲ್ಲಿ ಅದೇ ಬ್ರೋ, ಬಿಗ್ ಬಾಸ್ ಆದ್ಮೇಲೆ ಆ ಒಂದು ವರ್ಷ ಪ್ರಾಜೆಕ್ಟ್ಗಳು ಕ್ಯಾನ್ಸಲ್ ಆಗ್ತಾ ಇತ್ತು, ಯಾವ್ದೋ ಇದ್ ಮಾಡ್ಬೇಕಾಯ್ತು, ಅದ್ ನಿಂತೋಯ್ತು. ಇನ್ನೊಂದ್ ಯಾವ್ದೋ ಪ್ರಾಜೆಕ್ಟ್ ಮೇಲೆ ಒಂದ್ 6-7 ತಿಂಗಳು ಕೆಲಸ ಮಾಡಿ ಅದಾದ್ಮೇಲೆ ನಿಂತೋಯ್ತು. ಆ ಡಿಸೆಂಬರ್ ವಾಸ್ ವೆರಿ ವೆರಿ ಬ್ಯಾಡ್. ಡಿಸೆಂಬರ್ ಅಲ್ಲಿ 2024 ಅಲ್ಲ, ನನ್ನ ಲೈಫಲ್ಲಿ ಏನ್ ಆಗ್ತಾ ಇದೆ ಆಲ್ಮೋಸ್ಟ್ ಝೀರೋಗ್ ಬಂದಿದ್ದೆ ನಾನು. ಎಲ್ಲಾ ವಿಚಾರದಲ್ಲಿ, ಪರ್ಸನಲ್ ವಿಚಾರದಲ್ಲಿ, ಫೈನಾನ್ಷಿಯಲ್ ವಿಚಾರದಲ್ಲಿ, ಕರಿಯರ್ ಇದ್ರಲ್ಲಿ, ಅಷ್ಟು ಇದ್ರಲ್ಲಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ನಾನು. ಅಂದ್ರೆ ಇನ್ನೇನು ಆಲ್ಮೋಸ್ಟ್ ಅಂದ್ರೆ ಒಂದೊಂದ್ಸತಿ ನಮ್ ಸುತ್ತಮುತ್ತ ನೆಗೆಟಿವ್ ಇರೋರು ಇರ್ತಾರೆ, ಅಂದ್ರೆ ಇವನ್ ಕರಿಯರ್ ಆಲ್ಮೋಸ್ಟ್ ಮುಗ್ದೇ ಹೋಯ್ತು ಅನ್ನೋ ರೇಂಜಿಗೆ ಇತ್ತು. ಬಟ್ ಅವಾಗ ಇಟ್ ವಾಸ್ ವೆರಿ ಡಾರ್ಕ್. ಬಟ್ ಐ ಸ್ಟಿಲ್ ರಿಮೆಂಬರ್ ಅವಾಗ ಪ್ರೇಯಿಂಗ್ ಟು ಗಾಡ್, ಏನೋ ಒಂದ್ ಮಾಡು, ಐ ವಾಂಟ್ ಗೆಟ್ ಔಟ್ ಆಫ್ ಹಿಯರ್, ನಂಗೆ ಒಂದು ಸಣ್ಣ ರೇ ಆಫ್ ಹೋಪ್ ಕೊಡು ಅಂತ. ಅಂಡ್ ಗಾಡ್ ಹಸ್ ಬಿನ್ ವೆರಿ ಕೈಂಡ್ ಆಫ್ಟರ್ ದಟ್. ಅದಾದ್ಮೇಲೆ ಎಲ್ಲ ಚೆನ್ನಾಗೋಯ್ತು. ಅಂಡ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಯ್ತು, ಒಂದಷ್ಟು ಪ್ರಾಜೆಕ್ಟ್ಸ್ ಆಯ್ತು. ಸೊ ಐ ವೆರಿ ಹ್ಯಾಪಿ. ಬಿಗ್ ಬಾಸ್ ಅಲ್ಲಿ ಇದ್ದಂತವ್ರು ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ? ವಿನಯ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಆಲ್ಮೋಸ್ಟ್ ವೀಕ್ಲಿ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ಸಿಗ್ತಾರೆ, ವರ್ಕ್ಔಟ್ ಮಾಡ್ತೀವಿ. ಅಂಡ್ ನಾವೊಂದ್ ಶೋನು ಒಟ್ಟಿಗೆ ಮಾಡಿದ್ವಿ. ಅಂಡ್ ಅದಿಲ್ಲ ಅಂದ್ರೂ ಸಿಗ್ತಾ ಇರ್ತಾರೆ. ಇವನ್ ಇಫ್ ವಿ ಡೋಂಟ್ ವರ್ಕ್ಔಟ್, ವಿ ಸಿಟ್ ಅಂಡ್ ಟಾಕ್. ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಬಿಗ್ ಬಾಸ್ ಮನೇಲಿ ನಾವ್ ಒಂದಷ್ಟು ವಿಷಯಗಳು ಮಾತಾಡೋದನ್ನ ಟೆಲಿಕಾಸ್ಟ್ ಮಾಡಕ್ ಆಗಲ್ಲ. ಹಂಗೆ ನಮ್ಮ ಡಾರ್ಕ್ ಹ್ಯೂಮರ್ಗಳು ಅದು ಇದು ಅಂತ. ಸೊ ಈ ಆ ಕಾನ್ವರ್ಸೇಷನ್ಗಳು ಈಗ್ಲೂ ನಡೀತಾ ಇರುತ್ತೆ. ಓಕೆ. ವಿನಯ್ ಬಿಟ್ರೆ ಮೈಕಲ್ ಸಿಗ್ತಾನೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಬಿಕಾಸ್ ಅವನೊಂದ್ 2 ಔಟ್ಲೆಟ್ ಓಪನ್ ಆಗಿದೆ. HSR ಅಲ್ಲಿ ಒಂದು, ಇನ್ನೊಂದ್ ಕಡೆ ಒಂದು. ಸೊ ಅವನು ಸ್ವಲ್ಪ ಆಮೇಲೆ ದೂರ, HSR ಇಸ್ ವೆರಿ ಫಾರ್, ಬಟ್ ಟಚ್ ಅಲ್ಲಿ ಇದ್ದಾನೆ. ವಿ ಸೆಂಡ್ ಅ ಲಾಟ್ ಆಫ್ ಮೀಮ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಟಚ್ ಅಲ್ಲಿ ಇರ್ತಾನೆ. ಅಂಡ್ ಗೌರಿ ಸರ್ ಸಿಗ್ತಾರೆ ಒಂದೊಂದ್ಸತಿ. ಅವ್ರದ್ದು ಒಂದು ಸ್ಕೂಲ್ ಓಪನ್ ಆಯ್ತು, ಮೀಡಿಯಾ ಸ್ಕೂಲ್, ಅಲ್ಲಿ ಹೋಗಿದ್ದೆ ಲಾಂಚಿಗೆ. ಅಂಡ್ ನಮ್ಮ ಭಾಗ್ಯ ಮ್ಯಾಮ್ ಸಿಕ್ಕಿದ್ರು. ಬಿಗ್ ಬಾಸ್ ಅಲ್ಲಿ ನಾನು ಅವರು ತುಂಬಾ ಜಗಳ ಆಡಿದ್ವಿ. ಅವ್ರು ನನ್ನ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ದಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನನ್ಗೆ ಗೊತ್ತಿಲ್ಲ ಭಾಗ್ಯ ಮ್ಯಾಮ್ 100 ಜನ್ಮದಲ್ಲಿ ನಮ್ಮ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ಹೋದೆ ಫಸ್ಟ್ ದಿನ ಸೆಟ್ ಅಲ್ಲಿ. ಭಾಗ್ಯ ಮ್ಯಾಮ್ ಯಾವಾಗ್ಲೂ ನೆನ್ಪಿಟ್ಕೊಂಡಿರ್ತಾರೆ. ನಾನು ಯಾವ್ದೋ ಮೂಮೆಂಟ್ ಅಲ್ಲಿ ಹೇಳಿದ್ನಂತೆ, ನನ್ಗೂ ಅವ್ರಿಗೂ ಜಗಳ ಆದಾಗ, ಇವ್ರ ಯಾಕೆ ನಮ್ಮ ಅಮ್ಮನ್ ತರ ಆಡ್ತಾ ಇದಾರೆ, ಶಿ ಇಸ್ ನಾಟ್ ಮೈ ಮದರ್ ಅಂತ. ಸೊ ಫಸ್ಟ್ ಅವ್ರು ಸೆಟ್ ಅಲ್ಲಿ ಸಿಕ್ಕಿದಾಗ, ಸ್ನೇಹಿತ ಐ ಆಮ್ ಯುವರ್ ಮದರ್ ಹಿಯರ್ ಅಂದ್ರು. ಓಕೆ. ನಾನೊಂದು ರೀಲು ಮಾಡಿ ಹಾಕಿದ್ದೆ, ನಾವಿಬ್ರು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಜಗಳ ಆಡದ್ದು ಮತ್ತೆ ಅವ್ರ ಬರ್ತ್ಡೇಗೆ. ಬಟ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಏನಾಗುತ್ತೆ ಅಂದ್ರೆ, ನಾನು ಯಾವಾಗ್ಲೂ ಒಂದ್ ಹೇಳ್ತೀನಿ, ನೀವು ಒಂದ್ ಬುಕ್ನ ಕವರ್ ನೋಟ್ ಜಡ್ಜ್ ಮಾಡಬಹುದು, ಒಂದ್ ಬುಕ್ನ ಒಂದ್ ಕವರ್ ನೋಟ್ ಜಡ್ಜ್ ಮಾಡಬಾರ್ದು, ಜನನ್ನ ಬಿಗ್ ಬಾಸ್ ಅಲ್ಲಿ ನೋಟ್ ಜಡ್ಜ್ ಮಾಡಬಾರ್ದು ಅಂತ. ಅದೊಂದು ರಿಯಾಲಿಟಿ ಶೋ, ಅಲ್ಲಿ ನಾವು ಕಂಟೆಂಟ್ ಕೊಡಕ್ಕೆ ನಾವು ಮಾಡ್ತಾ ಇರ್ತೀವಿ, ಆಮೇಲೆ ಅಲ್ಲಿ ಉಳ್ಕೊಬೇಕು ನಾವು ಪ್ರತಿ ವಾರ. ದಟ್ ಇಸ್ ಅ ಫೈಟ್, ದಟ್ ಇಸ್ ಅ ಸ್ಟ್ರಗಲ್. ನಾವು ಈ ವಾರ ಏನಾದ್ರೂ ಮಾಡಿ ಉಳ್ಕೊಳ್ಳೇಬೇಕು ಅಂತ ಇನ್ನೇನೋ ಮಾಡ್ತಾ ಇರ್ತೀವಿ. ಅಂಡ್ ಅಲ್ಲಿ ಇನ್ನೊಂದಷ್ಟು ಅಂದ್ರೆ ಪಾಲಿಟಿಕ್ಸ್ ಇರುತ್ತೆ, ಇನ್ನೇನೋ ಇರುತ್ತೆ. ಸೊ ಅವಾಗ ನಾವ್ ಅಲ್ಲೇನೋ ಒಂದ್ ಇರ್ತೀವಿ, ಹೊರಗಡೆ ಬಂಕ್ ಸಿಕ್ಕಿದಾಗ ನೋಡಿ, ನಾವ್ ಅಷ್ಟ್ ಜಗಳ ಆಡ್ದವ್ರು ಎಲ್ಲೇಳಿ ಬಿಗ್ ಬಾಸ್ ಮನೆಯಲ್ಲಿ 100 ಜನ್ಮಕ್ಕೂ ಸೆಟ್ಟಲ್ ತುಂಬಾ ಚೆನ್ನಾಗಿದ್ವಿ. ಎಲ್ಲರೂ ಕೇಳೋರು,
ಭಾಗ್ಯ ಮ್ಯಾಮ್ ಮೊದ್ಲು ನಮ್ ಜೊತೆ ಎಲ್ಲ ಮಾತಾಡೋರು, ಯಾವಾಗ್ಲೂ ಸ್ನೇಹಿತ ಜೊತೆ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ, ಅಲ್ಲಿ ಕಿತ್ತಾಡೋರು ಇಷ್ಟ ಚೆನ್ನಾಗಿದ್ದಾರೆ ಅಂತ. ಸೊ ಹಂಗೆ ಆ ಮನೆ ನಮ್ಮನ್ ಜಗಳ ಮಾಡಂಗ್ ಮಾಡುತ್ತೆ. ಹೊರಗಡೆ ಇದ್ದಾಗ ನಾವ್ ಹಂಗಿರಲ್ಲ. ಹೌದು, ನಂಗೆ ಸುಮಾರು ಜನ ಹೇಳಿದ್ದಾರೆ, ಸರ್ ನಿಮ್ ಬಿಗ್ ಬಾಸ್ ಅಲ್ಲಿ ನೋಡ್ಕೊಂಡು ಏನೋ ಅನ್ಕೊಂಡಿದ್ವಿ, ಬಟ್ ನೀವ್ ಎದುರುಗಡೆ ಸಿಕ್ಕಿದಾಗ ನೀವ್ ಬೇರೆ ತರಾನೇ ಇದೀರಾ. ಅಲ್ಲಿ ವಿ ಹ್ಯಾವ್ ಟು ಫೈಟ್. ನೀವ್ ಅಲ್ಲಿ ಫೈಟ್ ಮಾಡಿಲ್ಲ ಅಂದ್ರೆ ಕಳ್ಸ್ಬಿಡ್ತಾರೆ. ನೀವ್ ಅಲ್ಲಿ ಜಗಳ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು, ಕಂಟೆಂಟ್ ಕೊಡ್ಬೇಕು. ಅದೇನೋ ನಂಗಿನ್ನೂ ಅರ್ಥ ಇಲ್ಲ ಅದೇನ್ ಕಂಟೆಂಟ್ ಕೊಡ್ತೀವಿ ಅಂತ. ಏನೋ ಒಂದ್ ಮಾಡಿ ವಾರ ಉಳ್ಕೊಬೇಕು. ಸೊ ನೆವರ್ ಜಡ್ಜ್ ಪೀಪಲ್ ಫ್ರಮ್ ನಿಮ್ ಬಿಗ್ ಬಾಸ್ ಅಲ್ಲಿ ಏನ್ ನೋಡ್ತೀರಾ, ಅದು ಒಂದು ಇದಷ್ಟೇ. ಓಕೆ, ಈಗ ಇನ್ನೊಬ್ಬರ ಬಗ್ಗೆ ಕೇಳ್ತೀನಿ, ಆನ್ಸರ್ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಸೊ ನಮ್ರತಾ ಅವ್ರ ಬಗ್ಗೆ ಒಂದಷ್ಟು ಸೆಟ್ ಆಫ್ ಆಡಿಯನ್ಸ್ ನಿಮ್ಮಿಬ್ಬರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾನೆ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಏನಾದ್ರೂ ಒಂದು ಹೇಳೋದಾದ್ರೆ ಅಥವಾ ಕ್ಲಾರಿಟಿ ಕೊಡೋದಾದ್ರೆ ಅದ್ರ ಬಗ್ಗೆ. ಅಂದ್ರೆ ಅಲ್ಲಿ ಏನು ಕ್ಲಾರಿಟಿ ಕೊಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ಖುಷಿ ಆಗಿದ್ದಾರೆ, ನನ್ ಪಾಡಿಗೆ ನಾನು ಖುಷಿ ಆಗಿದ್ದೀನಿ. ಈಗ ಡಿಸ್ಕಷನ್ ಮಾಡೋರು ನಿಲ್ಸ್ಬಿಟ್ಟಿದ್ದಾರೆ, ನೀವುಗಳು ಮಾತ್ರ ಡಿಸ್ಕಷನ್ ಮಾಡ್ತೀರಾ, ನನ್ ಕರ್ಸ್ತೀರಾ ಇಂಟರ್ವ್ಯೂ ಕೊಡು ಅಂತ, ಮತ್ತೆ ಅದೇ ವಿಷಯ ಕೇಳ್ತೀರಾ. ಪಾಪ ಅವ್ರು ಖುಷಿ ಆಗಿದ್ದಾರೆ, ನಾನು ಖುಷಿ ಆಗಿದ್ದೀನಿ. ಭೇಟಿ ಆಗಿದ್ರ? ಇಲ್ಲ, ಎಲ್ಲೋ ಸಿಕ್ಕಿ ಭೇಟಿ ಆಗಿಲ್ಲ. ಬಿಗ್ ಬಾಸ್ ನಂತರ ಮೀಟು ಆಗಿಲ್ಲ. ಓಕೆ, ತೊಂದ್ರೆ ಇಲ್ಲ. ಮತ್ತೆ ಏನೆಲ್ಲ ಪ್ಲಾನ್ಸ್ ಇದೆ ಲೈಫ್ ಅಲ್ಲಿ ಅಂತ? ಈಗ ಹೊಸದ್ ಇನ್ನೊಂದು ಮೈಕ್ರೋ ಸೀರೀಸ್ ಮಾಡಿದೀನಿ, ಕೂಕು ಟಿವಿ ಅವ್ರಿಗೆ. ಇಟ್ಸ್ ಕಾಲ್ಡ್ ಮೈ ಫೇಕ್ ಬಾಯ್ ಫ್ರೆಂಡ್ ಇಸ್ ಅ ಬಿಲಿಯನರ್ ಅಂತ. ಓಕೆ, ಹೆಸರೇ ಚೆನ್ನಾಗಿದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು ನಿಶಾ ಅಂತ ಒಬ್ರು ಆಕ್ಟ್ರೆಸ್, ತೆಲುಗಲ್ಲಿ ಶಿ ಇಸ್ ವೆರಿ ಫೇಮಸ್. ಕನ್ನಡದವ್ರೆ, ಬಟ್ ತೆಲುಗಲ್ಲಿ ನಿಶಾ ಗೌಡ ಅಂತ. ಗಟ್ಟಿ ಮೇಳ ಮಾಡ್ತಿದ್ರು ಅವ್ರಲ್ಲ, ಅವ್ರು ನಿಶಾ ಮಿಲನ. ಓಕೆ, ನಿಶಾ ಗೌಡ ಅಂತ ತೆಲುಗಲ್ಲಿ ಜಿಎಲ್ ಶೋ ಮಾಡ್ತಾರೆ ಅವರು. ಮತ್ತೆ ಆಕಾಶ್ ಅಂತ ಕೆಂಡ ಸಂಪಿಗೆ ಮಾಡ್ತಾ ಇದ್ರು. ಸೊ ನಾವ್ 3 ಜನ ಒಂದು ಇಟ್ಸ್ ಅ ಲವ್ ಸ್ಟೋರಿ, ಬಟ್ ಮೈಕ್ರೋ ಡ್ರಾಮಾದಲ್ಲಿ ತುಂಬಾ ಡ್ರಾಮಾ ಇರುತ್ತಲ್ಲ. ಅಂಡ್ ಅಗೇನ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಬಟ್ ಇಟ್ಸ್ ನಾಟ್ ಆಸ್ ಅಂದ್ರೆ ಇಂಟ್ರೆಸ್ಟಿಂಗ್ ಆಸ್ ಆರ್ಯನ್ ದೇವರಾಜ್. ಆರ್ಯನ್ ದೇವರಾಜ್ ಅಂದ್ರೆ ಒಂಥರ ಏನೇನೇನೋ ಒಂದೊಂದು ಎಪಿಸೋಡ್ ಅಲ್ಲಿ ಏನೇನೋ ಆಗೋದು, ಬಟ್ ಇಟ್ಸ್ ಸ್ಟಿಲ್ ಅ ವೆರಿ ನ್ಯೂ ಕಾನ್ಸೆಪ್ಟ್ ಅಂಡ್ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದು ಐ ಥಿಂಕ್ ಇಟ್ಸ್ ಬಿನ್ 2 weeks ಶೂಟಿಂಗ್ ಮುಗಿಸಿ ಮುಂದಿನ ತಿಂಗಳು ಪ್ರಾಬ್ಲಿ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಐ ಆಮ್ ವೇಟಿಂಗ್. ಇನ್ನೂ ಒಂದು ಕೇಳ್ಪಟ್ಟೆ ನಾನು, ಮೈಕ್ರೋ ಸೀರೀಸ್ ಕರ್ನಾಟಕದಲ್ಲಿ ಫಸ್ಟ್ ಮಾಡಿದ್ ನೀವೇ ಅಂತೆ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ಈ ಸೀರಿಯಲ್ಸ್ ಆಗಿರ್ಬೋದು, ಹಾಗೇನೆ ಕೆಲವೊಂದು ನಟರೆಲ್ಲಾನು ಕೂಡ, ಸಿನಿಮಾ ನಟರೆಲ್ಲಾನು ಕೂಡ ಮೈಕ್ರೋ ಸೀರೀಸ್ ಆಗಿರ್ಬೋದು, ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಇದರಿಂದ ಫಿಲ್ಮ್ ಚಾನ್ಸಸ್ ಎಲ್ಲಾದ್ರೂ ಕಡಿಮೆ ಆಗುತ್ತಾ? ಅಂಡ್ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಬಹುದು ಅಂತ? ಮೈಕ್ರೋ ಸೀರೀಸ್ ಫಸ್ಟ್ ಬ್ಯಾಂಗ್ಳೂರಲ್ಲಿ, ಅಂದ್ರೆ ಐ ಥಿಂಕ್ ಕರ್ನಾಟಕದಲ್ಲಿ, ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಫಸ್ಟ್ ಶೂಟ್ ಆಗಿದ್ದು ಮಾರ್ಚ್ ಅಲ್ಲಿ. ಇದು ಪೈಲಟ್ ತರ ಜಿಯೋರೇ ಶೂಟ್ ಮಾಡಿದ್ದು. ಅಂದ್ರೆ ವರ್ಟಿಕಲ್ ಕಾಂಟೆಂಟ್ ಅಲ್ಲ, ನಾವಿಷ್ಟು ವರ್ಷ ಹಾರಿಜಾಂಟಲ್ಲೇ ನೋಡ್ಕೊಂಡ್ ಬಂದಿರೋದು, 100 ವರ್ಷದಿಂದ ಹಾರಿಜಾಂಟಲ್ಲೇ ಇದ್ದಿದ್ದು. ಈಗ ಫಸ್ಟ್ ಟೈಮ್ ವರ್ಟಿಕಲ್ ಮಾಡತ್ತೀಗ ಹೇಗ್ ಮಾಡೋದು ಅಂತ ಪೈಲಟ್ ಅಂತ ಒಂದ್ ಶೂಟ್ ಮಾಡಿದ್ರು. ಇಟ್ ಹ್ಯಾಡ್ ಮೀ, ಸಿದ್ದು ಮೂಲಿಮನೆ ಅಂಡ್ ಸಾತ್ವಿಕ. ನಾವ್ 3 ಜನ ಫಸ್ಟ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಅಂಡ್ ದಟ್ ವಾಸ್ ಫಾರ್ ಅಬೌಟ್ 3 days. ಅದಾದ್ಮೇಲೆ ಚಾನೆಲ್ ನೋಡಿ ಪೈಲಟ್ ಎಲ್ಲ ಇದ್ ಮಾಡಿ, ಅದಕ್ಕೆ ಡಬ್ಬಿಂಗ್ ಮಾಡಿ, ಫೈನಲ್ ಕಟ್ ನೋಡಿ, ಓ ಇದನ್ ಮಾಡ್ಬೋದು ನಾವು, ವಿ ಕ್ಯಾನ್ ಡೂ ದಿಸ್ ಇಂಟ್ರೆಸ್ಟಿಂಗ್ ಅಂತ. ಆಮೇಲೆ ಎಲ್ಲಾದ್ರು ಒಂದಷ್ಟು ಸೀರೀಸ್ ಕಮಿಷನ್ ಮಾಡಿದ್ರು. ಅಂಡ್ May 5th ಸ್ಟಾರ್ಟ್ ಆಗಿದ್ ನಮ್ದು. ದಿಸ್ ವಾಸ್ ಫಸ್ಟ್, ಅಂದ್ರೆ ಯಾವ್ದು ರಿಲೀಸ್ ಆಯ್ತು, ಐ ಥಿಂಕ್ ಕೂಕು ಅವ್ರದ್ದು ಇಟ್ ಎಂಡ್ಸ್ ವಿತ್ ಅಸ್ ಅಂತ ರಿಲೀಸ್ ಆಗಿದ್ ಫಸ್ಟ್ ಅವ್ರದ್ದು, ಬಟ್ ಶೂಟ್ ಸ್ಟಾರ್ಟ್ ಆಗಿದ್ ನಮ್ದು. ಐ ಸ್ಟಿಲ್ ರಿಮೆಂಬರ್, ನಾನು ಗಣೇಶ ಪೂಜೆದು ಇದು ವಿಡಿಯೋ ಹಾಕಿದ್ದೆ. ಐ ಫೀಲ್ ಲೈಕ್ ಸಿನಿಮಾ ಅನ್ನೋದೇನಿದೆ, ಇಟ್ ಇಸ್ ವೆರಿ ಸೀಕ್ರೆಟ್. ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ. ಈಗಲ್ಲ, 100 ವರ್ಷ ಆದ್ಮೇಲೆ ಇನ್ನು ಇದ್ದೇ ಇರುತ್ತೆ. ಅದು ಏನಾಗುತ್ತೆ ಅಂದ್ರೆ ಎವ್ರಿ ಟೈಮ್ ನ್ಯೂ ಮೀಡಿಯಂ ಕಮ್ಸ್ ಅಲ್ಲ, ಹೊಸದೇನೋ ಮೀಡಿಯಂ ಬಂದಾಗ, ಸೇ 70s ಅಲ್ಲಿ ಟೆಲಿವಿಷನ್ ಬಂತು, ಅವಾಗ ಓ ಸಿನಿಮಾ ಯಾರು ನೋಡಲ್ಲ, ಮುಂದೆ ಎಲ್ಲ ಮನೇಲೆ ನೋಡ್ತಾರೆ ಅಂದ್ರು. 90s ಅಲ್ಲಿ ಇದ್ ಬಂತು VHR ರೆಕಾರ್ಡಿಂಗ್, ಅವಾಗ ಮತ್ತೆ ಓ ಸಿನಿಮಾ ಯಾರು ನೋಡಲ್ಲ. ಆಮೇಲೆ ಮತ್ತೆ ಕಂಪ್ಯೂಟರ್ಸ್ ಬಂತು, ಕಂಪ್ಯೂಟರ್ಸ್ ಬದಲಾಗ ಸಿನಿಮಾ ಯಾರು ನೋಡಲ್ಲ. ಸಿನಿಮಾ ಈಗ್ಲೂ ಜನ ನೋಡ್ತಾನೆ ಇದಾರೆ, ಈಗ್ಲೂ ಕೂಲಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಈಗ್ಲೂ ಫ್ರಮ್ ಶೋಗೆ ಟಿಕೆಟ್ ಸಿಗ್ತಾ ಇಲ್ಲ. ಸೊ ಸಿನಿಮಾ ಏನಕ್ಕೆ ವರ್ಕ್ ಆಗುತ್ತೆ ಅಂದ್ರೆ ಇಟ್ಸ್ ಅ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್, ಅಂಡ್ ಹ್ಯೂಮನ್ಸ್ ಆಲ್ವೇಸ್ ಕ್ರೇವ್ ಫಾರ್ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ನೀವು ಸೇಪಿಯನ್ಸ್ ಅಂತ ಒಂದು ಬುಕ್ ಇದೆ, ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ
ಅಂದ್ರೆ ಅವಾಗಿನ ಕಾಲದಲ್ಲಿ ಅಂದ್ರೆ ನಾವು ಕಾಡು ಮನುಷ್ಯರಿದ್ದಾಗ ನಾವೆಲ್ಲ ಒಟ್ಟಿಗೆ ಎತ್ಕೊಂಡು ಯಾರೋ ಒಬ್ರು ಕತೆ ಹೇಳೋದು. ಅವಾಗ ಸ್ಟೋರಿ ಟೆಲ್ಲಿಂಗ್ ಇಸ್ ದ ಸೇಮ್. ಕಲೆಕ್ಟಿವ್ಲಿ ಒಂದ್ 20-30 ಜನ ಕೂತ್ಕೊಂಡು ಯಾರೋ ಒಬ್ರು ಕತೆ ಹೇಳೋದನ್ನ ಕೇಳೋದು. ಅದೇ ಸೇಮ್ ಸ್ಟೋರಿ ಟೆಲ್ಲಿಂಗ್ ಇವತ್ ಸಿನಿಮಾ ಆಗಿರೋದು. ಸೊ ಅದು ನಮ್ಗೆ ಥ್ರೂ ಔಟ್ ದ ಏಜಸ್ ನಮ್ಮ ಇದರಲ್ಲಿ ಇನ್ಗ್ರೇನ್ ಆಗ್ಬಿಟ್ಟಿದೆ. ಅಂಡ್ ಅದು ಹೋಗಲ್ಲ. ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ನ ನಾವು ಕ್ರಿಯೇಟ್ ಮಾಡೇ ಮಾಡ್ತೀವಿ. ವಾಟ್ ಇಸ್ ಹ್ಯಾಪನಿಂಗ್ ವಿತ್ ಈ ಹೊಸ ಮೀಡಿಯಂ ಇದೆಯಲ್ಲ, ದಿಸ್ ಇಸ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನೀವ್ ವೆಬ್ ಸೀರೀಸ್ ಒಬ್ರೇ ಕೂತ್ಕೊಂಡು ನೋಡೋದು. ನೀವ್ ನೋಡಿದ್ರೆ ಮೀಡಿಯಂ ಅಲ್ಲಿ ವೆಬ್ ಸೀರೀಸ್ ಅಲ್ಲಿ ನಾವ್ ಸಿನಿಮಾದಲ್ಲಿ ಏನ್ ಹೇಳಕ್ ಆಗಲ್ವೋ, ನಾವ್ ಟೆಲಿವಿಷನ್ ಅಲ್ಲಿ ಏನ್ ಹೇಳಕ್ ಆಗಲ್ವೋ ಅದನ್ನ ಬಿಟ್ಟು ಏನೋ ಹೊಸದಾಗಿ ಹೇಳ್ತೀವಿ. ಅಂಡ್ ಅದ್ರದ್ದೊಂದ ಚೌಕಟ್ ಇರುತ್ತೆ, ಸೆನ್ಸರ್ ಇರುತ್ತೆ, ಆಮೇಲೆ ದೇರ್ ಆರ್ ಮಾರ್ಕೆಟ್ ಫೋರ್ಸಸ್. ಫಾರ್ ಎಕ್ಸಾಂಪಲ್, ನೀವ್ ಟೆಲಿವಿಷನ್ ಅಲ್ಲಿ ಏನೇನೇನೋ ಕತೆ ಹೇಳಕ್ ಆಗಲ್ಲ. ನೀವೊಂದು ಲಿಮಿಟ್ ಅಲ್ಲೇ ಕತೆ ಹೇಳಕ್ ಆಗೋದು. ಆ ಲಿಮಿಟ್ ದಾಟಿ ನಾವು ವೆಬ್ ಸೀರೀಸ್ ಅಲ್ಲಿ ಏನೋ ಒಂದ್ ಇದ್ ಮಾಡ್ಬೋದು, ಆ ಒಂದು ಆರ್ಟಿಸ್ಟಿಕ್ ಲಿಬರ್ಟಿ ತಗೊಬಹುದು. ಸೊ ಐ ಫೀಲ್ ಲೈಕ್ ದರ್ ಇಸ್ ಆಲ್ವೇಸ್ ಆಡಿಯನ್ಸ್ ಫಾರ್ ಸಿನಿಮಾ ಅಂಡ್ ದರ್ ಇಸ್ ಆಲ್ವೇಸ್ ಆಡಿಯನ್ಸ್ ಫಾರ್ ಟೆಲಿವಿಷನ್, ದರ್ ಇಸ್ ಆಲ್ವೇಸ್ ಆಡಿಯನ್ಸ್ ಫಾರ್ ಮೈಕ್ರೋ ಸೀರೀಸ್. ನನ್ಗೆ ಏನೋ ಒಂದು ಖುಷಿ ಆಗ್ತಾ ಇರೋದು ಅಂದ್ರೆ, ಈ ನಿಮ್ ಈಸ್ಟ್ ಅಲ್ಲೆಲ್ಲ ಸೇ ಕೊರಿಯನ್ ಕಂಟ್ರೀಸ್ ಅಲ್ಲಿ, ಈವನ್ ಇನ್ ಚೈನಾ, ದಿಸ್ ಇಸ್ ಅ ಬಿಗ್ ಮಾರ್ಕೆಟ್, ಭಯಂಕರ ದೊಡ್ಡ ಮಾರ್ಕೆಟ್. ಅಂಡ್ ಅದು ಇಲ್ಲಿ ನಮ್ಮ ಭಾಷೆಯಲ್ಲಿ ಮಾಡ್ತಾ ಇದಾರೆ ಅನ್ನೋದು ತುಂಬಾ ಖುಷಿ. ಬಿಕಾಸ್ ಅದರಿಂದ ಒಂದಷ್ಟು ಜನಕ್ಕೆ ಜಾಬ್ ಕ್ರಿಯೇಟ್ ಆಗ್ತಾ ಇದೆ. ನೀವ್ ಇವಾಗ ಹೋಗಿ ಇಂಡಸ್ಟ್ರಿಲ್ ವಿಚಾರಿಸಿದ್ರೆ ಸೀರಿಯಲ್ ಶೂಟಿಂಗ್ ಎಷ್ಟು ನಡೀತಾ ಇದೆಯೋ, ಮೈಕ್ರೋ ಸೀರೀಸ್ ಅಷ್ಟೇ ಶೂಟಿಂಗ್ ನಡೀತಾ ಇದೆ. 20-25 ಮೈಕ್ರೋ ಸೀರೀಸ್ ಶೂಟಿಂಗ್ ನಡೀತಾ ಇರುತ್ತೆ. 25 ಯೂನಿಟ್ಗಳ ಕೆಲಸ. ಒಂದ್ ಯೂನಿಟ್ ಅಲ್ಲಿ ಅಟ್ಲೀಸ್ಟ್ 40-50 ಜನ ಇರ್ತಾರೆ. 40-50 ಜನ ಮಲ್ಟಿಪ್ಲೈಡ್ ಇಂಟು ದ್ಯಾಟ್ ಮೆನಿ, ಅಷ್ಟು ಜನ ಕೆಲಸ ಸಿಗ್ತಾ ಇದೆ. ಸೇ ನಾನೇ 2 ಮೈಕ್ರೋ ಸೀರೀಸ್ ಮಾಡಿದೆ. ಅಂಡ್ ವಾಟ್ ಹ್ಯಾಪನ್ಸ್ ಇಸ್, ಸಮ್ಟೈಮ್ಸ್ ಕೆಲವ್ರು ಟೆಲಿವಿಷನ್ ಅಲ್ಲಿ ಕೆಲಸ ಸಿಗಲ್ಲ, ಕೆಲವ್ರಿಗೆ ಸಿನಿಮಾದಲ್ಲಿ ಕೆಲಸ ಸಿಗಲ್ಲ. ಅವರಿಗೆ ಇದೇನೋ ಒಂದು ಹೊಸ ಮೀಡಿಯಂ. ಸೇ ಈಗ ಯಾರೋ ಮೈಕ್ರೋ ಸೀರೀಸ್ ಅಲ್ಲಿ ಆಕ್ಟ್ ಮಾಡಿ ಅವ್ರಿಗೆ ನಾಳೆ ಟೆಲಿವಿಷನ್ ಸಿಗ್ಬೋದು, ಅವ್ರಿಗೆ ಸಿನಿಮಾ ಸಿಗ್ಬೋದು. ಅಂಡ್ ಆಪರ್ಚುನಿಟೀಸ್ ಹ್ಯಾವ್ ಟು ಇನ್ಕ್ರೀಸ್. ವಾಟ್ ಹ್ಯಾಪನ್ಸ್ ಇಸ್, ನೀವು ಇಂಡಿಯಾದಲ್ಲಿ ಥಿಯೇಟರ್ಸ್ ಕಮ್ಮಿ ಇದೆ. ನೀವು ಕಂಪ್ಯಾರಿಟಿವ್ಲಿ ನೋಡಿದ್ರೆ ಐ ಥಿಂಕ್ ದರ್ ಆರ್ ಅಬೌಟ್ 8,000 or 9,000 ಸ್ಕ್ರೀನ್ಸ್ ಆಲ್ ಓವರ್ ಇಂಡಿಯಾ. ಚೈನಾದಲ್ಲಿ 100,000 ಸ್ಕ್ರೀನ್ಸ್ ಇದೆ. ಇಟ್ ಇಸ್ ಆಲ್ಮೋಸ್ಟ್ 10x. ಅಂದ್ರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 140 ಕೋಟಿ ಪಾಪ್ಯುಲೇಷನ್ ಇದೆಯಲ್ಲ, ಮ್ಯಾಕ್ಸಿಮಮ್ ದ ಬಿಗ್ಗೆಸ್ಟ್ ಫಿಲ್ಮ್ಸ್ ಸೇ ಬಾಹುಬಲಿ ಇರ್ಬೋದು, KGF ಇರ್ಬೋದು, ಪುಷ್ಪ 2 ಇರ್ಬೋದು, ಮ್ಯಾಕ್ಸಿಮಮ್ 3 ಕೋಟಿ ಜನ, 3.5 ಕೋಟಿ ಜನ ನೋಡ್ತಾರೆ. ಇನ್ನು ವಿಚ್ ಇಸ್ 2% ಆಫ್ ಇಂಡಿಯನ್ ಪಾಪ್ಯುಲೇಷನ್. ದ ಅನ್ಟ್ಯಾಪ್ ಪೊಟೆನ್ಶಿಯಲ್ ಇಸ್ ಹ್ಯೂಜ್. ವಾಟ್ ವಿ ಆರ್ ಟ್ರೈಯಿಂಗ್ ಇಸ್ ಆ ಅನ್ಟ್ಯಾಪ್ ಪೊಟೆನ್ಶಿಯಲ್. ಬಿಕಾಸ್ ಯಾವಾಗ 2016-17 ಅಲ್ಲಿ ಇಂಟರ್ನೆಟ್ ಫ್ರೀ ಆಯ್ತು, ಇಂಟರ್ನೆಟ್ ಚೀಪ್ ಆಯ್ತು, ಅವಾಗ ಇಂಟರ್ನೆಟ್ ರೀಚ್ ಇವನ್ ಅಂದ್ರೆ ಹಳ್ಳಿಲೂ ಮೂಲೆಲ್ಲೂ ರೀಚ್ ಆಯ್ತು. ಅಂಡ್ ಆ ಮಾರ್ಕೆಟ್ ನ ಟ್ಯಾಪ್ ಮಾಡಕ್ಕೆ ವಿ ಆರ್ ಕೇಟರಿಂಗ್ ಟು ದ್ಯಾಟ್ ಮಾರ್ಕೆಟ್. ನಾವು ಸಿನಿಮಾ ಆಡಿಯನ್ಸ್ ಇಂದ ತಗೋತಾ ಇಲ್ಲ, ಟೆಲಿವಿಷನ್ ಆಡಿಯನ್ಸ್ ಇಂದ ತಗೋತಾ ಇಲ್ಲ. ವಿ ಆರ್ ಟ್ರೈಂಗ್ ಟು ಓಪನ್ ಎ ನ್ಯೂ ಮಾರ್ಕೆಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೆದಾಗ್ಲಿ. ಮತ್ತಷ್ಟು ವೆಬ್ ಸೀರೀಸ್, ಸಿನಿಮಾಗಳು ನೀವ್ ಅನ್ಕೊಂಡಂಗೆ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ಸ್ನೇಹಿತ್ ಗೌಡ ಅವರ ಒಂದು ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.